ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ನಾವೆಲ್ಲ ನಮ್ಮ ಜೀವನ, ನಮ್ಮವರ ಜೀವನ ಅಂತ ಪ್ರತಿದಿನ ಹೋರಾಡೋದ್ರಲ್ಲೇ ಜೀವನ ಕಳಿತೀವಿ. ನಮ್ಮಂಥ ಲಕ್ಷಾಂತರ, ಕೋಟ್ಯಂತರ ಜನರ ನಡುವೆ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಬೇರೆಯವರ ಜೀವ, ಬೇರೆಯವರ ಜೀವನಕ್ಕಾಗಿಯೂ ಕೂಡ ಸಹಾಯ ಮಾಡೋದಕ್ಕೆ ನಿಲ್ತಾರೆ. ಸಮಾಜಮುಖಿಯಾಗಿ ಬದುಕಬೇಕು ಅನ್ನೋ ಆಶಯಗಳನ್ನು ಇಟ್ಕೊಂಡು ಈಗಲೂ ಹೋರಾಡ್ತಿರ್ತಾರೆ. ಅಂತ ಪ್ರತಿಯೊಬ್ಬರನ್ನು ಗುರುತಿಸಿ ಮಾತನಾಡಿಸೋದು ಖಂಡಿತವಾಗ್ಲೂ ನಮ್ಮ ಕರ್ತವ್ಯ. ಇವತ್ತು ನಮ್ಮ ಜೊತೆಗೆ ಅಂಥ ವಿಶೇಷ ವ್ಯಕ್ತಿಯೊಬ್ಬರಿದ್ದಾರೆ. ನೀರಿನಲ್ಲಿ ಬಿದ್ದು ಸಾಯ್ತಾ ಇದ್ದಂಥ 65 ಜನರನ್ನ ಬದುಕಿಸಿದ್ದಾರೆ. ಸಾವಿರಾರು ಮೃತದೇಹಗಳನ್ನು ನೀರಿಂದ ಹೊರಗೆ ತೆಗೆದಿದ್ದಾರೆ. ಈ ರೀತಿ ಎಲ್ಲಿ ಯಾರಿಗೆ ಇಂಥ ವಿಚಾರಗಳಲ್ಲಿ ಸಂಕಷ್ಟ ಆದಾಗಲೂ ಕೂಡ ಖುದ್ದು ಸ್ಥಳಕ್ಕೆ ಹೋಗಿ ಸಹಾಯಕ್ಕೆ ಮೊದಲು ನಿಲ್ತಾರೆ. ಮುಳುಗು ತಜ್ಞರಾಗಿರುವಂಥ ಈಶ್ವರ್ ಮಲ್ಪೆ ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹಳಷ್ಟು ವಿಚಾರಗಳನ್ನು ಕೇಳಬೇಕು ನಿಮ್ಮೊಟ್ಟಿಗೆ. ಮೊದಲಿಗೆ ಹೇಗಿದ್ದೀರಿ? ನಿಮ್ಮ ಜೀವನ ಹೇಗಾಗ್ತಾ ಇದೆ? ಖಂಡಿತವಾಗಿಯೂ. ಈಗ ನನ್ನ ಜೀವನ ಅಂದರೆ ಈಗ ಸುಮಾರು ನನಗೆಂದು 49 ವರ್ಷಗಳು ಆಗಿದೆ ಈಗ. ಆ ಓಕೆ. 49 ವರ್ಷಗಳಲ್ಲಿ ಆಗು ಹೋಗುಗಳು ಎಲ್ಲ ತುಂಬ ಕಷ್ಟ, ನೋವು ಎಲ್ಲ ನಲಿತಾ ಬಂದಿದ್ದೀನಿ. ಹ್ಮ್. ಮೊದಲಿಗೆ ಸದ್ಯ ಈಗ ಆಗ್ತಾ ಇರೋ ಮಳೆಯಿಂದ ಎಲ್ಲೆಲ್ಲೂ ಪ್ರವಾಹ, ಅನಾಹುತ, ಅವಾಂತರಗಳು. ನಮ್ಮ ಶಿರೂರಲ್ಲಿ ಹೀಗಾಯ್ತು, ಶಿರಾಡಿ ಘಾಟ್ ಕುಸಿದಿದೆ. ಹೌದು, ಇನ್ನು ಪಕ್ಕದ ಕೇರಳದಲ್ಲಂತೂ ಪರಿಸ್ಥಿತಿ ಹೇಳೋದೇ ಬೇಡ. ತುಂಬ ದುಃಖ ಸಂಗತಿ. ಏನ್ ಹೇಳ್ತೀರಿ ಒಟ್ಟಾರೆ ಸದ್ಯ ಚಿತ್ರಣದ ಬಗ್ಗೆ? ಸದ್ಯ ಈ ವರ್ಷದಲ್ಲಿ ತುಂಬ ಅವಘಡಗಳಾಗಿದೆ. ಅದರಲ್ಲಿ ಸಹ ಶಿರಡಿ ಘಾಟಿಯಾಗೂ ಆಗಲಿ, ಅಂಕೋಲದಲ್ಲಾಗಲಿ, ಈ ವಯನಾಡಾಗಲಿ ತುಂಬ ಕಡೆ ಸಹ ಹ್ಮ್. ತುಂಬ ಸಾವು ನೋವಾಗಿದೆ. ಇದು ಪ್ರಕೃತಿ ವಿಕೋಪವಂತೆ ಹೇಳ್ಬೋದು. ಯಾಕೆಂದರೆ ಜನಗಳು ಅದರಿಂದ ಸಹ ಆಗ್ಬೋದು. ಯಾಕೆಂದರೆ ನಾವೀಗ ಗಿಡ ಮರ ಎಲ್ಲ ನಡಿಬೇಕಿತ್ತು. ಆ ಜಾಗದಲ್ಲಿ ನೀರು ನಿಂತು ಕೆಲ ಕಡೆ ಹೊಸ ಬೆಟ್ಟದ ಹತ್ರ ನೀರು ಕೆಳಗೆ ಬಂದು ಇಂಥ ಒಂದು ಅವಘಡ ಆಗ್ತದೆ. ಹ್ಮ್. ಅದೇ ರೀತಿ ನಾವು ಮೊನ್ನೆ ನಮ್ಮ ಅಂಕೋಲದಲ್ಲಿ ಸಹ ಸುಮಾರು 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಹ್ಮ್. ಅದೇ ರೀತಿ ಶಿರಡಿಯಲ್ಲಿ 1 ಜನ ಅಂತ ಹೇಳ್ತಾರೆ. ಆದರೆ ಇದಕ್ಕಿಂತ ಜಾಸ್ತಿ ಆಗಿದ್ದು ವಯನಾಡಿನಲ್ಲಿ, ಕೇರಳದಲ್ಲಿ. ಇದು ತುಂಬ ದುಃಖದ ಸಂಗತಿ. ಹೌದು. ಬಟ್ ಈಗ ಸರ್, ಈಗ ಅಲ್ಲಿ ಯಾರೋ ಒಬ್ಬರ ಪ್ರಾಣ ಕಷ್ಟದಲ್ಲಿದೆ, ಮುಳುಗ್ತಾ ಇದ್ದಾರೆ ಅಥವಾ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ ತಕ್ಷಣ ನಿಮ್ಮ ಜೀವನ ಲೆಕ್ಕಿಸದೆ ಅಲ್ಲಿ ಹೋಗ್ತಿರಲ್ಲ ನೀವು ಉಳಿಸೋದಕ್ಕೆ. ಇದೆಲ್ಲ ಹೇಗೆ ಶುರು ಆಯಿತು? ಇದ್ರ ಮೇಲೆ ನಿಮಗೆ ಆಸಕ್ತಿ, ಬಾಲ್ಯದಿಂದ ನೀವು ಈಜು ಕಲ್ತಿದ್ದು, ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ದೀರಾ? ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಖಂಡಿತವಾಗಿ ಅಣ್ಣ. ಏನಂದರೆ ಸುಮಾರು ನನಗೊಂದು 20 ವರ್ಷ ವಯಸ್ಸಲ್ಲಿ ನಾವು ಚಿಕ್ಕದಿರುವಾಗ ನಾವು ಮೊದಲ ಬಾರಿಗೆ ಹೋಗೋದು ನಾವು ದೋಣಿಗೋಸ್ಕರ. ನಮ್ಮ ದುಡಿಮೆನೇ ನಾವು ಮೀನುಗಾರರು. ಯಾಕೆಂದರೆ ನಮಗೆ ಮೀನು ದುಡಿಲಿಕ್ಕೆ ಹೋದರೆ ಏನಾದರೂ ಸಿಗ್ತದೆ. ಹ್ಮ್. ಅದೇ ರೀತಿ ನಾನು 9ನೇ ಕ್ಲಾಸ್ ತನಕ ಹೋಗಿದ್ದೇನೆ. ನಮಗೆ 3 ಜನ ಮಕ್ಕಳು ಹ್ಮ್. ನಮ್ಮ ತಾಯಿಗೆ. ಅದರಲ್ಲಿ ನನ್ನ ಅಕ್ಕ ಇದ್ದಾಳೆ, ನನ್ನ ತಮ್ಮ ಇದ್ದಾನೆ, ನಾನಿದ್ದೇನೆ. ಹ್ಮ್. 3 ಜನ ಮಕ್ಕಳಲ್ಲಿ ಅಕ್ಕನಿಗೆ ಮದುವೆ ಆಯಿತು, ಮತ್ತು ನಾನಿದ್ದೇನೆ, ಮತ್ತು ನನ್ನ ತಮ್ಮ ಇದ್ದೆ. ಆವಾಗ ನನಗೆ ಸಹ ಮದುವೆ ಆಯಿತು. ಅದು ಸಹ ನನ್ನ ಅತ್ತೆ ಮಗಳೇ ಮದುವೆ ಆಗಿದೆ. ಅತ್ತೆ ಮಗಳಂದರೆ ನಮ್ಮ ಅಪ್ಪನ ತಂಗಿ ಮಗಳನ್ನೇ ಮದುವೆ ಆಗಿದ್ದು. ಯಾಕೆಂದರೆ ನಮ್ಮ ಆವಾಗಲೂ ಸಹ ನಮ್ಮ ತಾಯಿಗೆ ಹುಷಾರಿರಲಿಲ್ಲ. ಹೊಟ್ಟೆಯ ಒಳಗೆ ಒಂಥರ ನೋವು ಅಂತ ಹೇಳ್ತಿದ್ದು, ಗರ್ಭಕೋಶ ಅಂತ ಹೇಳ್ತಾರೆ, ಆ ಥರ ನೋವು ಅಂತ ಹೇಳ್ತಿದ್ರು, ಕ್ಯಾನ್ಸರ್ ಅಂತ. ಆವಾಗ ಚಿಕಿತ್ಸೆ ಎಲ್ಲ ಮಾಡಿ ಸ್ವಲ್ಪ ಕಮ್ಮಿ ಆಗಿತ್ತು. ಆಮೇಲೆ ನನಗೆ ನನ್ನ ಅತ್ತೆ ಮಗಳೊಟ್ಟಿಗೆ ಮದುವೆ ಆಯಿತು. ಹ್ಮ್. ಸುಮಾರು ಈಗ ಮದುವೆಯಾಗಿ ನನಗೆ 25 ವರ್ಷಗಳು ಕಳೆದಿದ್ದೆ. ಆ 25 ವರ್ಷದಲ್ಲಿ ತುಂಬ ಕಷ್ಟ, ಸುಖ ಎಲ್ಲ ಅನುಭವಿಸಿದ್ದೀನಿ. ಆದರೆ ಆ 25 ವರ್ಷದಲ್ಲಿ ನನಗೆ 3 ಜನ ಮಕ್ಕಳು. ಒಬ್ಬನಿಗೆ 24 ವರ್ಷ, ಒಬ್ಬನಿಗೆ 22 ವರ್ಷ, ಒಂದು ಹುಡುಗಿ ನನ್ನ ಮಗಳು ಬ್ರಾಹ್ಮಿ ಅಂತ 6 ವರ್ಷ. ಆದರೆ ದೇವರು ಏನಂತ ಗೊತ್ತಿಲ್ಲ, ನಾನು ಮಾಡಿದ ಏನೋ ಹೋದ ಜನ್ಮದ ಕರ್ಮನಾಗ್ಬೋದು, ಈ ಜನ್ಮದಲ್ಲಿ ಮಾಡಿದ್ದು ಗೊತ್ತಿಲ್ಲ, ನಮ್ಮ ಹಿರಿಯರು ಮಾಡಿದ್ದು. ಆದರೆ ನನಗೆ ಹುಟ್ಟಿದ್ದ 3 ಮಕ್ಕಳು ವಿಶೇಷ ಚೇತನ. ವಿಶೇಷ ಚೇತನರು. ಆ ಥರ ಆಗಿದ್ದಾರೆ. ಅವರು ಮನೆಯಲ್ಲಿರ್ತಾರೆ. ಯಾಕೆಂದರೆ ಅವರಿಗೆ ಎಲ್ಲ ಕಾರ್ಯನೂ ನನ್ನ ಹೆಂಡತಿ, ತಾಯಿ ಮಾಡಿಸ್ತಾಯಿದ್ರು. ಯಾಕೆಂದರೆ ಮನೆಯಿಂದ ಮಲಗಿದವರನ್ನು ಏನೂ ಗೊತ್ತಾಗಲ್ಲ. ಅವರಿಗೆ ಊಟ ಮತ್ತು ಎಲ್ಲ ಕಾರ್ಯನೂ ಅಲ್ಲೇ ಮಾಡಿಸ್ತಾರೆ. ಯಾಕೆ ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಅದರಲ್ಲಿ 2 ವರ್ಷಗಳು ಕಳೆದಿದೆ. ನನ್ನ ಅದರಲ್ಲಿ ದೊಡ್ಡ ಮಗ ನಿರಂಜನಮ್ಮವನು ತೀರಿ ಹೋದ. ಹ್ಮ್. ಯಾಕೆಂದರೆ ಅವರು ಆಸ್ಪತ್ರೆಗೆಲ್ಲ ತುಂಬ ಹಾಕಿದ್ದೇನೆ, ಕಷ್ಟಪಟ್ಟಿದ್ದೀನಿ. ತೀರಿ ಹೋದ ಸುರಿಗೆ ಒಂದು 10 ದಿನ ಬಿಟ್ಟು ನನ್ನ ತಂದೆ ತೀರಿ ಹೋದರು. ತಂದೆ ತೀರಿ ಹೋದಾಗ ತುಂಬ ದುಃಖ ಆಯಿತು. ಯಾಕೆಂದರೆ ತಂದೆ ತೀರುವಾಗ ಸಹ ನಾವೊಂದು ಒಬ್ಬರನ್ನು ಬಚಾವ್ ಮಾಡಲಿಕ್ಕೆ ಹೋಗಿದ್ದೆ ಆ ದಿನ.
ಅವತ್ತು ಕೂಡ. ಅವತ್ತು ಕೂಡ. ಯಾಕೆಂದರೆ ಆ ದಿನ ಬೆಳಿಗ್ಗೆ ನನಗೆ ಒಂದು ಅಂದ್ರೆ ನಿಮಗೆ ಮೊದಲೇ ಗೊತ್ತಿತ್ತು ನಿಮ್ಮ ತಂದೆ ಈ ತರ ಗಂಭೀರ ಸ್ಥಿತಿಲಿ ಇದ್ದಾರೆ ಅನ್ನೋದು ಗೊತ್ತಿದ್ದು. ಮ್ ಯಾಕೆಂದರೆ ಮನೆಯಲ್ಲಿದ್ದರು. ಯಾಕೆಂದರೆ ಗಂಭೀರ ಸ್ಥಿತಿಯಿಂದ ಲಾಸ್ಟ್ ಸ್ಟೇಜಲ್ಲಿದ್ದರು. ಹ್ಮ್. ಆಕ್ಸಿಜನ್ ಕೊಡಿಸ್ತಾ ಇದ್ದೆ. ಆಕ್ಸಿಜನ್ ಸಿಲಿಂಡರ್ ಮನೆಗೆ ತಂದು ಅವ್ರಿಗೆ ಕೊಡಿಸ್ತಾ ಇದ್ದೆ. ಆವಾಗ ಒಂದು 3 ಗಂಟೆಗೆ ಫೋನ್ ಬಂತು. ಒಬ್ಬರು ನಮ್ಮ ಕಡಪಾಡಿ ಅಂತ ನಮ್ಮ ಅಲ್ಲಿಂದ ಮಣಿಪಾಲ ಒಂದು ಸೇತುವೆಯಿಂದ ಕೆಳಗೆ ಒಬ್ಬರು ನೀರಿಗೆ ಹಾರಿ ಜೀವಂತವಾಗಿದ್ದಾರೆ. ಅವರನ್ನು ಬಚಾವ್ ಮಾಡಲಿಕ್ಕೆ ಯಾರೂ ಇಲ್ಲ ಅಂತೇಳಿ. ಹ್ಮ್. ಅಲ್ಲಿ ನನ್ನ ಸ್ಥಳೀಯ ಸ್ನೇಹಿತರಾದ ಅವರೆಲ್ಲ ಫೋನ್ ಮಾಡ್ತಾರೆ ಅಲ್ಲಿ ಟೀಮ್ ಮಧ್ಯೆ ಅಲ್ಲಿ. ಅವ್ರು ಫೋನ್ ಮಾಡಿ ಇಲ್ಲಿ ಒಬ್ಬರು ನೀರಲ್ಲಿ ಮುಳುಗ್ತಾ ಇದ್ದಾರೆ ಬನ್ನಿ ಅಂತ. ಆವಾಗ ನಾನೇನು ಮಾಡಿದೆ 4 ಗಂಟೆಗೆ ಹೋದೆ ಅಲ್ಲಿ. 3 ಗಂಟೆಗೆ ಫೋನ್ ಮಾಡಿದೆ. ತಕ್ಷಣ ಫೋನ್ ಮಾಡಿ ಹೋದೆ ಅಲ್ಲಿ ಹೋಗಿ 4 ಗಂಟೆ ಆಯಿತು. ಅವರೊಂದು ಹೊಳೆಯಲ್ಲಿ ತಲೆ ಮಾತ್ರ ತೋರ್ತಾ ಉಂಟು. ಹೋಗಿ ನೀರಿಗೆ ಹಾರುವಾಗ ಮೇಲಿಂದ ಹಾರ್ಲಿಕ್ಕೆ ಆಗಲ್ಲ. ಯಾಕಂದರೆ ಮಳೆ ಬರ್ತಾ ಉಂಟು. ಹ್ಮ್. ಆವಾಗ ಕೊರೋನಾ ಟೈಮ್. ಆವಾಗ ನಾನೇನು ಮಾಡಿದ್ದೀನಿ, ಸೀದಾ ಒಂದು ಸೈಡಲ್ಲಿ ಹೋಗಿ ಅವ್ರನ್ನ ಬಚಾವ್ ಮಾಡಬೇಕಂತ ಅವ್ರ ಹತ್ರ ಹೋದೆ. ಹೋಗುವಾಗ ನಾನು ಕ್ಯಾನು ಹಗ್ಗ ಎಲ್ಲ ತಗೊಂಡು ಹೋದೆ. ಅವ್ರ ಹತ್ರ ಹೋಗುವಾಗ ಅವರು ಕೃಷ್ಣ ಕೃಷ್ಣ ಅಂತ ಹೇಳ್ತಿದ್ರು. ಯಾಕಂದರೆ ಇಷ್ಟೇ ನೀರು ಒಂದು ಬಂಡೆಯಲ್ಲಿ ನಿಂತ್ಕೊಂಡಿದ್ದಾರೆ. ಮತ್ತೆಲ್ಲ ನೀರು ಹರಿತಾ ಇತ್ತು. ಸರಿ ನಾನು ಹೇಳಿದೆ ನಾನು ಬಂದಿದ್ದೆ ಈಶ್ವರ ಬಂದೆ. ಅವ್ರಿಗೆ ತಕ್ಷಣ ಅವರಿಗೆ ಯಾರು ಕೇಳ್ತಾರೆ. ಯಾಕೆಂದ್ರೆ ನಾವು ಯಾರನ್ನಾದ್ರು ಬಚಾವ್ ಮಾಡುವಾಗ ಮೊದಲನೇಗೆ ಅವ್ರಿಗೆ ಧೈರ್ಯ ಹೇಳ್ಬೇಕು. ಹೌದು. ಧೈರ್ಯ ಹೇಳಿದರೆ ಮಾತ್ರ ನಾವು ಹೇಳಿದಾಗೆ ಕೇಳ್ತಾರೆ. ಇಲ್ಲಾಂದರೆ ನಮ್ಮನ್ನು ಹಿಡ್ಕೊಂಡು ನಮ್ಮನ್ನು ಸಹ ನೀರಡಿಗೆ ತಗೊಂಡು ಹೋಗ್ತಾರೆ. ಹ್ಮ್. ಅಂಥದ್ರಲ್ಲಿ ರಾತ್ರಿ 3:30 4 ಗಂಟೆ ಆಗಿರ್ಬೋದು. ಆ ಟೈಮಲ್ಲಿ ಕರ್ಕೊಂಡು ಬಂದು ಮೇಲೆ ಹಾಕಿದ್ದೀನಿ. ಮೇಲೆ ಹಾಕಿ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಮೇಲೆ ಆಸ್ಪತ್ರೆಗೆ ಹೋದ್ರು. ಹುಷಾರಾದರು ಅವರು. ಏನೂ ಆಗಿಲ್ಲ. ಆದರೆ ಮನೆಗೆ ಬರುವಾಗ ನನ್ನ ತಂದೆ ತೀರಿ ಹೋಗಿದ್ದರು. ನಾನು ಎನ್ಸ್ಕೊಂಡ್ರೆ ನನ್ನ ತಂದೆ ಲಾಸ್ಟ್ ಸ್ಟೇಜಲ್ಲಿದ್ದರು. ಆದರೂ ಸಹ ಇಲ್ಲೇ ಇದ್ದಿದ್ದರೆ ಅಲ್ಲೊಂದು ಜೀವ ಹೋಗ್ತಿತ್ತು. ಆ ಜೀವ ಉಳಿದಿತ್ತಲ್ಲ ಅದೇ ನನಗೆ ಒಂಥರ ಸಮಾಧಾನ ಆಯಿತು. ಹ್ಯಾಟ್ಸ್ ಆಫ್ ಸರ್. ಅಂದ್ರೆ ನಿಮ್ಮ ಯೋಚನೆಗಳಿದೆಯಲ್ಲ, ಬದುಕೋ ಒಂದು ಜೀವನ ಉಳಿಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಮಾದರಿ ಆಗುವಂಥದ್ದು ಅದು ಅಂತ. ಅಂದ್ರೆ ನಿಮಗೆ ಇದ್ರ ಕಡೆ ಆಸಕ್ತಿ ನೀವು ಬೆಳೆಸ್ಕೊಂಡಿದ್ದ, ಅದಾಗೆ ಬಂದಿದ್ದ, ಹವ್ಯಾಸ ಅಂತ ಈಜು ಶುರು ಆಯ್ತಾ? ಅದಾದ್ಮೇಲೆ ನೀವು ಮುಳುಗು ತಜ್ಞ ಆಗಿದ್ದು ಹೇಗೆ? ನಿಮ್ಮ ಆ ಪಯಣದ ಬಗ್ಗೆ ಹೇಳಿ. ಖಂಡಿತವಾಗಿಯೂ. ಈಗ ಎಲ್ಲ ಕಡೆಯಿಂದ ಈಗ ಈಜುಪಟುಗಳು ಇರ್ತಾರೆ. ಅವರೇನಾದರೂ ಒಂದು ಸಾಧನೆ ಮಾಡಬೇಕಂತ ಇರ್ತದೆ. ಈಗ ನಮ್ಮ ರಾಷ್ಟ್ರಕ್ಕೆ ಒಲಿಂಪಿಕ್ಸ್ ಹೋಗಬೇಕು, ನಮ್ಮ ರಾಷ್ಟ್ರದಲ್ಲಿ ಸ್ವಿಮ್ಮಿಂಗ್ ಮಾಡಿ ಮುಂದುವರಿಬೇಕು ಅಂತ. ನನಗೆ ಆಗಲ್ಲ. ನೋಡಿ, ನನ್ನ ಮಕ್ಕಳು ವಿಶೇಷಚೇತನರು. ಆ ರೀತಿಯಲ್ಲಿ ನಾನು ಯೋಚನೆ ಮಾಡಿದೆ. ನನ್ನ ಮಕ್ಕಳಿಗೆ ಎಲ್ಲರೂ ಸಹ ಒಂದು ಆಶೀರ್ವಾದ ಸಿಗಲಿ, ಇಂಥ ಕೆಲಸ ಮಾಡಬೇಕು. ಯಾಕೆಂದರೆ ನೀರ ಆಳದಲ್ಲಿ ಮುಳುಗಿ ಮೃತಪಟ್ಟ ದೇಹವನ್ನು ತೆಗೆಯೋರು ಯಾರೂ ಇರೋದಿಲ್ಲ. ಯಾಕೆಂದರೆ ಸ್ವಲ್ಪ ನೀರಾದರೆ ಸ್ಥಳೀಯರು ಮುಳುಗ್ತಾರೆ. ತುಂಬ ಕಡೆ ಇದೆ ಸ್ಥಳೀಯರು. ಆದರೆ ನೀರು ಆಳದಲ್ಲಿ ಒಂದು 100 ಅಡಿ, 50 ಅಡಿ, 80 ಅಡಿ ಎಲ್ಲ ಹೋದರೆ ಆ ಮೃತದೇಹ ಸಿಗುವುದಿಲ್ಲ. ಕಲ್ಲಡಿಲಿ ಕೂತ್ಕೊಂಡು ಅದು ಡಿಕಂಪೋಸ್ ಆಗಿ ಅಲ್ಲೇ ಮಣ್ಣಾಗಿ ಹೋಗ್ತದೆ. ಒಂದು ಸದ್ಗತಿ ಸಿಗಲ್ಲ ಅದಕ್ಕೊಂದು ಅದಕ್ಕೆ. ಸದ್ಗತಿ ಮಾಡಬೇಕಂತೇಳಿ ನಾನು ಆ ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದೆ. ಯಾಕೆಂದರೆ ಒಂದು ಒಲಿಂಪಿಕ್ ಆದರೆ ತುಂಬ ಜನ ನಮ್ಮ ಕರ್ನಾಟಕ ಆಗಲಿ, ದೇಶದಾಗಲಿ, ನಮ್ಮ ದೇಶದಲ್ಲಿ ತುಂಬ ಜನ ಇರ್ತಾರೆ, ಹೋಗ್ತಾರೆ. ಆದರೆ ಇದು ಮೃತದೇಹ ತೆಗೆಯೋರು ಒಬ್ಬರು ಯಾರಾದರೂ ಬೇಕೇ ಅಲ್ಲ. ಹ್ಮ್. ಅದಕ್ಕೋಸ್ಕರ ಇದನ್ನು ಚಾಯ್ಸ್ ಮಾಡಿಕೊಂಡೆ. ಹ್ಮ್. ಆದ್ದರಿಂದ ನಾನು ತುಂಬ ಕಡೆ ನನಗೆ ಬರಬೇಕಾದ್ರೆ ಮೊದಲನೇದಾಗಿ ನನಗೆ ನಾನೊಂದು ಗುಬ್ಬಚ್ಚಿ ಥರ ಇದ್ದೆ. ಯಾಕೆಂದರೆ ಒಂದು ಬಾವಿಯಲ್ಲಿ ಹೇಗೆ ಒಂದು ಕಪ್ಪೆ ಗುಬ್ಬಚ್ಚಿ ಥರ ಇರ್ತದೆ ಅಷ್ಟೇ ಗೊತ್ತಿರ್ತದೆ. ಯಾಕೆಂದರೆ ಅಲ್ಲಿ ನಮ್ಮ ಸ್ಥಳೀಯದ್ದು ಮಾತ್ರ ನಾನು ತೆಗಿತಿದ್ದೆ. ಹ್ಮ್. ಇದೇ ಮೊದಲನೇ ಬಾರಿಯಾಗಿ ನನಗೆ ಪರಿಚಯ ಮಾಡಿಕೊಟ್ಟದ್ದು ನಮ್ಮ ಕಲಾ ಮಾಧ್ಯಮದ ಪರಮ ಅವರು. ಓಕೆ. ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದರೆ ನನಗೆ ಅದಲ್ಲದೆ ಮತ್ತು ಪತ್ರಿಕೆ ಆಗಲಿ, ಮಾಧ್ಯಮ ಆಗಲಿ, ನಿಮ್ಮಂಥ ಎಲ್ಲ ಮಾಧ್ಯಮದವರು ಸಹ ನನಗೆ ತುಂಬ ಸಹಕಾರಿಯಾಗಿದೆ. ಯಾಕೆಂದರೆ ನಾನು ಹೊರಗಡೆ ಹೋಗಬೇಕಾದ್ರೆ ಇಲ್ಲಿಂದರೆ ನಮ್ಮ ಕರ್ನಾಟಕದ ಒಂದು 23 ಜಿಲ್ಲೆಗಳಿಗೆ ಹೋಗ್ಬೇಕಂದ್ರೆ ಪತ್ರಿಕೆ ಮಾಧ್ಯಮ ಹ್ಮ್. ಅವರಿಗೆ ಮೊದಲನೇದಾಗಿ ನಾನು ಕೈ ಮುಗಿತಿದ್ದೇನೆ. ಯಾಕೆಂದರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅಭಿನಂದನೆ ಹೇಳಬೇಕು ಮೊದಲು. ಹೌದು. ಯಾಕೆಂದರೆ ನನಗೆ ಸಹ ನೋಡಿ, ಎಲ್ಲಾದರೂ ಹೊರಗೆ ಹೋದರೆ ಗೊತ್ತಾಗಬೇಕಾದ್ರೆ ಇಂಥ ಒಂದು ವ್ಯಕ್ತಿ ಇದ್ದಾನಂತ ಹೇಳಿ ನನಗೆ ಅಲ್ಲಿ ಹೋಗಿ ಒಂದು ತೆಗೆಯುವ ಒಂದು ಕೆಲಸ ಸಿಗ್ತದೆ. ಯಾಕೆಂದರೆ ಆ ಸದ್ಗತಿ ಆಗುವ ಒಂದು ಆ ಮನೆಯವರಿಗೆ ಒಪ್ಪಿಸುವ ಒಂದು ಕೆಲಸ ಆಗ್ತದೆ. ಯಾಕೆಂದರೆ ನಾನು ಎಲ್ಲ ಕಡೆ ಸಹ ಹೋಗೋದು ನಾನು ಉಚಿತವಾಗಿ. ಉಚಿತ ಯಾಕೆ ಹೋಗ್ತದೆ ಅಂದರೆ ತುಂಬ ಬಡವರು ಇರ್ತಾರೆ. ಹೌದು. ಅದರಲ್ಲಿ ಆ ಹೆಣ ತೆಗೆಯೋದಲ್ಲ, ಆ ಕಾರ್ಯ ಮಾಡಿಗೂ ಸಹ ಕೆಲವ್ರಿಗೆ ದುಡ್ಡು ಇರೋದಿಲ್ಲ. ಅಂಥದ್ರಲ್ಲಿ ನಾನು ಆ ಕೆಲಸ ಮಾಡಿದ ನಂಗೆ ಒಂದು ಒಳ್ಳೇದಾಗ್ತದೆ ಅಂತೇಳಿ ನನ್ನ ಮಕ್ಕಳು ಹಾಗೂ ಹುಷಾರಾಗ್ತಾರೆ ಅಂತೇಳಿ ನಾನು ಈ ಕೆಲಸ ಮಾಡ್ತಿದ್ದೇನೆ. ಓಕೆ. ಈಗ ಮೊದಲನೇ ಘಟನೆ ಸರ್ ನೆನಪಿಸ್ಕೊಳ್ಳೋದಾದ್ರೆ, ನನಗೆ ಈಜು ಬರುತ್ತೆ ಭಾಳ ಚೆನ್ನಾಗಿ, ಅಲ್ಲಿ ಯಾರೋ ಮುಳುಗ್ತಾ ಇದ್ದಾರೆ, ನಾನು ಹೋಗಿ ಕಾಪಾಡಬೇಕು ಅಂತ ಮೊದಲನೇ ಸಲ ನಿಮ್ಗೆ ಅನ್ಸಿದ್ದು ಯಾವಾಗ? ಇದು ಶುರು ಆಗಿದ್ದು ಹೆಂಗೆ? ನಾನು ಅವಾಗ ಸುಮಾರು ಒಂದು 22 ವರ್ಷ ಮದುವೆ ಆಗಿದ್ದಷ್ಟೇ. ಒಂದು 21 24ಕ್ಕೆ ನಂಗೆ ಮದುವೆ ಆಗಿದೆ. ನಮ್ಮ ಮಲ್ಪೆ ಬೀಚಿಗೆ ಅಂತ ದಾವಣಗೆರೆಯಿಂದ ಒಂದು ಅವಾಗ SLC PUC ಫೈಲ್ ಆದರೆ ನೀರಿಗೆ ಸುಸೈಡ್ ಮಾಡೋದು ಜಾಸ್ತಿ ಅಲ್ಲ. ಅದೇ ರೀತಿ ನಮ್ಮ ನಿಟ್ಟೂರ ಹತ್ರ ಒಂದು ಅಜ್ಜನೊಟ್ಟಿಗೆ ದಾವಣಗೆರೆ ಒಂದು ಹುಡುಗಿ ಓದ್ತಾ ಇದ್ಲು. ಅವಳೇನದು ಯಾವುದೋ ಎಕ್ಸಾಮ್ ಫೈಲ್ ಆಯ್ತು ಅಂತೇಳಿ ನಾನು ಸಮುದ್ರಕ್ಕೆ ಹಾರಲಿಕ್ಕೆ ಬಂದಿದ್ಲು. ಆವಾಗೇನಾಯಿತು, ನಮ್ಮ ಬೀಚ್ ಅಂದರೆ ನಮ್ಮ ಕಡಲ ತೀರದಲ್ಲೇ ಹೋಗಬೇಕು, ನಮ್ಮ ಮನೆ ಹತ್ರನೇ ಹೋಗಬೇಕು. ನಾನು ನೋಡುವಾಗ ಅವಳು
ಫೋನ್ ಮಾಡಿದ್ರು ಅಲ್ಲೆಲ್ಲ. ಆವಾಗೊಂದು 21 ವರ್ಷದ ಆವಾಗ ಫೋನ್ ಇರೋದಂದರೆ ಕಾಯಿನ್ಸ್ ಫೋನ್ ಮಾತ್ರ ಫೋನ್ ಮಾಡ್ತಿದ್ರು. ಅಲ್ಲಿ ಯಾರೋ ಹೇಳಿದ್ರು, ಈ ಥರ ಆಗಿದೆ, ಒಂದು ಹುಡುಗಿ ಇದ್ದಾಳೆ ನೀರ ಹತ್ರ ಅಂತೇಳಿ. ನಾನು ಹೋದೆ. ನಾನು ಹೋಗುವಾಗ ಅವರು ಸ್ವಂತದಷ್ಟು ಹೋಗಿದ್ಲು. ನಾನು ಕರೆದ್ರು ಸಹ ಹೋಗಿಲ್ಲ, ಬರಲಿಲ್ಲ ಮೇಲೆ. ಆಮೇಲೆ ನಾವು ಹೋಗಿ ನೀರಿಗೆ ಹೋಗಿ ಎತ್ತಿ ಅವಳನ್ನು ಮೊದಲನೇ ಬಾರಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಬಂದು ಅಲ್ಲಿಂದ ಅವ್ರ ಮನೆಗೆ ಬಿಟ್ಟು ಹುಷಾರಾಗಿದ್ದಾಳೆ, ಏನಾಗಿಲ್ಲ. ಅದರಿಂದ ನನ್ನ ಪ್ರಯಾಣ ಶುರುವಾಯಿತು. ಇಂಥದ್ದೊಂದು ರಕ್ಷಣೆ ಮಾಡಬೇಕು, ಎಲ್ಲರನ್ನು ಸಹ ನೀರಲ್ಲಿದ್ದವನ್ನ ತೆಗಿಬೇಕಂತ. ಈಗ ನೀವು ಬಹಳಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತೀರಿ. ಈಗ ಹ್ಮ್. ನೀವು ಹೇಳ್ತಾ ಇದ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ಬೇರೆ ಬೇರೆ ವಲಯಗಳಲ್ಲಿ ನೀವೇ ಟ್ರೈನಿಂಗ್ ಕೊಡೋ ಹಾಗಾಗಿದ್ದೀರಿ. ಹೌದೌದೌದೌದು. ನೀವು ಕಲ್ತಿದ್ದು ಹೆಂಗೆ? ನೀವು ಇದರಲ್ಲಿ ಇಷ್ಟೊಂದು ನುರಿತರಾಗಿದ್ದು ಹೆಂಗೆ? ಯಾಕೆಂದ್ರೆ ನಮ್ಮ ಮನೆ ಮುಂದೆನೇ ಒಂದು ಕೆರೆ ಇದೆ. ಹ್ಮ್ ಅದು ವಡಮಂಡೇಶ್ವರ ಬಲರಾಮ ದೇವಸ್ಥಾನದ ಎದುರುಗಡೆ ಒಂದು ಚಿಕ್ಕದೊಂದು ಕೆರೆ ಇದೆ. ನಾವು ಎಲ್ಲ ಈಜು ಕಲ್ತಿದ್ದೆಲ್ಲ ಅಲ್ಲಿ. ಈಜು ಕಲಿಯೋದಕ್ಕೆ ಮುಂಚೆ ಸಹ ನಾನು ಚಿಕ್ಕದಿರುವಾಗ ನಾನು ಕೆಳಗೆ ಬಿದ್ದಿದ್ದಂತೆ. ಹ್ಮ್ ಆವಾಗ ನನ್ನ ತಂದೆ ನನ್ನ 3 ಸಲ ಮೇಲೆ ಬರೋದನ್ನು ನೋಡ್ತಾ ಇದ್ರು. Okay. ಯಾಕೆಂದರೆ ನೀರಿಗೆ ಬಿದ್ದವನು ಯಾರಾದ್ರೂ ಮನುಷ್ಯ 1 ಸಲ 2 ಸಲ ಆವಾಗ ಗಾಳಿ ಇದ್ದರೆ 3 ಸಲ ಮೇಲೆ ಬರ್ತಾನೆ. ಆವಾಗ ನನ್ನ ತಲೆ ಹಿಡಿದು ಮೇಲೆ ಹಾಕಿದ್ದಾರೆ, ಒಂದು ಪೆಟ್ಟು ಕೊಟ್ಟಿದ್ದಾರೆ, ಇನ್ನು ನೀರಿಗೆ ಹೋಗಬೇಡ ಅಂತೇಳಿ. ಆದ್ದರಿಂದ ನನಗೆ ಅದೊಂದು ಛಲ ಇತ್ತು, ನಾನು ಸಹ ಈಜು ಕಲಿಬೇಕಂತ. ಹ್ಮ್ ಆದ್ದರಿಂದ ನಾನು ಸಹ ಚಿಕ್ಕ ವಯಸ್ಸಿಂದ ಆ ಕೆರೆಯಲ್ಲಿ ನಾನು ಕಲಿತೆ. ಆಮೇಲೆ ನಾನು ದುಡಿಮೆಗೆ ಅಂತ ಹೋದ. ಕೈರಂಪುಣಿ ಅಂತ ಇರ್ತದೆ ನಮ್ಮಲ್ಲಿ. ಮೊದಲ ಬಾರಿಗೆ ಸಮುದ್ರದ ಹತ್ರನೇ ಇರೋದು ನಮ್ಮದು. ಅಲ್ಲಿ ಸಹ ನಾನು ಸಮುದ್ರದಲ್ಲಿ ಕೈರಂಪುಣಿ ಹತ್ರ ಹೋಗಿ ಅಲ್ಲೊಂದು ಕಡೆ ಅಂದರೆ ಮರದ್ದು ಮತ್ತು ಹಗ್ಗ ಹಿಡ್ಕೊಂಡು ನಾವೆಲ್ಲ ಅಲ್ಲಿ ಒಟ್ಟು ಮಾಡಬೇಕಾಗ್ತದೆ ಸ್ಟಾರ್ಟಿಗೆ ಸುಮಾರಿಗೆ. ಅದನ್ನು ತೆಗೆದು ಒಟ್ಟು ಮಾಡಿದ್ದೇನೆ. ಒಟ್ಟು ಮಾಡಿ ಅಲ್ಲೇ ಸಮುದ್ರದಲ್ಲಿ ಬಲೆ ಎಳಿತಾ ಆ ಸೀಸ ಅಂದರೆ ಬಲೆ ಎಲ್ಲ ಎತ್ತಲಿಕ್ಕೆ ಹೋಗಿ ಆಮೇಲೆ ಅಲ್ಲೇ ಈಜು ಕಲ್ತದ್ದು ನಾವು ಸಮುದ್ರದಲ್ಲಿ. ಕೆರೆಯಿಂದ ಶುರು ಮಾಡಿ ಸಮುದ್ರದಲ್ಲೇ ಕಿಲೋಮೀಟರ್ ಗಟ್ಟಲೆ ಈಜಿ ನಿಮ್ದು ಅದೊಂದು ದಾಖಲೆ ಕೂಡ ಇದೆ ಹೌದು, ಅಲ್ವಾ? ಅದಲ್ಲ ಅಲ್ಲಿ ಸೈಂಟ್ ಮೇರಿಸ್ ಅಂತ ಉಂಟು. ಹೌದು. ಅಲ್ಲಿ ಸುಮಾರು ಒಂದು 5-6 ಕಿಲೋಮೀಟ್ರ್. ನಾವು ಅಲ್ಲಿಂದ ಬೆಳಿಗ್ಗೆ ಎದ್ದು ಆ ಸೈಂಟ್ ಮೇರಿಗೆ ಈಜ್ಕೊಂಡು ಹೋದರೆ ಸಂಜೆ ಆದಮೇಲೆ ಈಚೆ ಬರ್ತೇವೆ. 5-6 ಕಿಲೋಮೀಟರ್. 5-6 ಕಿಲೋಮೀಟ್ರ್. ಯಾಕೆಂದ್ರೆ ಅಲ್ಲಿ ನಾವು ಅಲ್ಲಿ ಸುಮಾರು ಒಂದು ಬೆಳಿಗ್ಗೆ ಒಂದು 2 ಗಂಟೆ ಈಜಾಡಿ ಅಲ್ಲಿಂದ ಸಂಜೆ ಆದಮೇಲೆ ನೀರಿನ ಒಂದು ರಭಸ ಇರ್ತದೆ. ಒಂದು ಸಲ ನೀರು ಉತ್ತರ ದಿಕ್ಕಿಗೆ ಹೋಗ್ತದೆ, ಒಂದು ಸಲ ನೀರು ದಕ್ಷಿಣ ದಿಕ್ಕಿಗೆ ಹೋಗ್ತದೆ. ಆ ನೀರಿನ ಸೆಳೆತ ನೋಡ್ಕೊಂಡು ನಾವು ಬರ್ತೇವೆ. ಬಟ್ ಈಗ ನಿಮಗೆ ಮುಳುಗು ತಜ್ಞ ಅಂದರೆ ಅವ್ರಿಗೆ ಭಾಳ ಚೆನ್ನಾಗಿ ಈಜು ಗೊತ್ತಿರುತ್ತೆ, ಮತ್ತು ಒಂದಷ್ಟು ಮುಂಜಾಗ್ರತಾ ಕ್ರಮ ತಗೊಂಡಿರ್ತಾರೆ. ಮುಳುಗಿ ಅಲ್ಲಿ ಏನಿದೆ ನೋಡಿ ತಗೊಂಡು ಬರ್ತಾರೆ ಅನ್ನೋದು ಜನರಿಗೆ ಗೊತ್ತಿರೋದು. ಹೌದು, ಬಟ್ ನಿಮ್ಮ ಕೆಲಸದಲ್ಲಿ ಎಷ್ಟು ಸವಾಲುಗಳಿದೆ? ಆ ಕಾರ್ಯಾಚರಣೆ ಮಾಡುವಾಗ ಯಾವ ರೀತಿ ತೊಂದರೆಗಳು ನಿಮಗಾಗುತ್ತೆ? ಆ ಬಗ್ಗೆ ಹೇಳಿ. ನೀವು ಹೇಳಿದಾಗೆ ತುಂಬ ಅಡಚಣೆ ಆಗಿದೆ. ಇಲ್ಲಾಂದರೆ ನಮ್ಗೆ ಈಗ ಕಳಸ ಆಗಲಿ, ಯಗಟ್ಟಿ ಡ್ಯಾಮ್ ಆಗಲಿ, ಬೀರೂರು ಆಗಲಿ, ಸಕಲೇಶ್ಪುರ ಆಗಲಿ, ಈ ಕಡೆಯಿಂದ ಬೆಳಗಾಮು ಮತ್ತು ಸೌದತ್ತಿ, ನಮ್ಮ ಈ ಕಡೆಯಿಂದ ಬೆಂಗಳೂರಿಂದ ಕೋಲಾರ ಮತ್ತು ಕನಕಪುರ ಮತ್ತು ಪೀಣ್ಯ, ಅಲ್ಲೆಲ್ಲ ತುಂಬ ಸವಲತ್ತಿದೆ. ಯಾಕೆಂದರೆ ಕೆಲವು ಕಡೆ ಹೋದರೆ ಈ ಕೋಲಾರದಲ್ಲಿ ಬಂಡೆಯಲ್ಲಿ ಮುಳುಗಬೇಕಾಗ್ತದೆ. ಅಲ್ಲೆಲ್ಲ ಬಂಡೆ ಹೊಡಿತಾರೆ. ಆ ನೀರಲ್ಲಿ ನಿಂತ ಮೇಲೆ ಅಲ್ಲಿ ಸುಮಾರು ಒಂದು 100-150 ಅಡಿ ಇರ್ತದೆ. ಅದಲ್ಲೇ ನಮ್ಮ ಭದ್ರಾವತಿಯಲ್ಲಿ ಭದ್ರಾ ಡ್ಯಾಮಲ್ಲಿ ಸುಮಾರು 200 ಅಡಿ ತನಕ ಇರ್ತದೆ. ಅಲ್ಲೆಲ್ಲ ಹತ್ರನೇ ಬಿದ್ದರೆ ಒಂದು 100 ಅಡಿ ಇರ್ತದೆ. ಆ ಭದ್ರಾ ಡ್ಯಾಮಲ್ಲಿ ಸುಮಾರು ಒಂದು 10 ಮೃತದೇಹಗಳನ್ನು ತೆಗೆದಿದ್ದೀನಿ. ಯಾಕೆಂದರೆ ಅಲ್ಲಿ ಸಹ ಒಂದು ಈಜುಬಟ್ಟು ನಮ್ಮ ಮಂಜುನಾಥ್ ಅಂತ ಅಲ್ಲಿ ಅವರು ನಂತರನೇ ಸೋಷಿಯಲ್ ವರ್ಕರು 2 ಜನನ ಬಚಾವ್ ಮಾಡಿ 3ನೇಯಾಗ ಅವರೇ ನೀರಡಿಗೆ ಹೋಗಿದ್ದಾರೆ. ಆವಾಗ ನನಗೆ ತುಂಬ ದುಃಖ ಆಯಿತು. ಯಾಕೆಂದರೆ ಮರುದಿವಸ ನಾನು ಬೆಳಿಗ್ಗೆ ಹೋದೆ, ಸುಮಾರು 100 ಅಡಿಯಲ್ಲಿ ಆಳದಲ್ಲಿ ಇದ್ದಾರಂತ ಹೇಳಿದ್ದಾರೆ. ನಾನು ಕೆಳಗೆ ಹೋದೆ. ಕೆಳಗೆ ಹೋದಾಗ ತುಂಬ ದುಃಖ ಆಯಿತು. ಕಣ್ಣೀರು ನೀರಲ್ಲೇ ಹನಿಯಾಗಿ ಹೋಯಿತು. ಯಾರ ಹತ್ರ ಹೇಳೋದು? ನಾನು ಕಣ್ಣೀರು ನನ್ನ ನೀರಲ್ಲಿ ಹನಿಯಾಯಿತು. ಆದರೆ ಆ ಸಮಾಜ ಸೇವಕ ನೋಡೋ ಬೇಜಾರಾಯಿತು. ಯಾಕಂದರೆ ಅವನಿಗೆ ಹೆಂಡತಿ ಮಕ್ಕಳಿದೆ. ನಾನು ಸಹ ನೆನೆಸ್ಕೊಂಡು ಇಷ್ಟೇ, ನಾಳೆ ನಾನು ನೀರಲ್ಲಿ ಹೋದರೆ ನಾನು ಸಹ ಇದೇ ಥರ ಆಗೋದು ಅಂತ. ಏನಾದರೂ 2 ಜನ ಬಚಾವ್ ಮಾಡಿ ಅಜಾಗ್ರತೆಯಿಂದ ಏನಾದರೂ ನೀರಡಿಗೆ ಹೋದರೆ ನೀರಾಳದಲ್ಲಿ ಮೃತದೇಹ ಇದೇ ಥರ ಇರ್ತದೆ ಅಂತ ತುಂಬ ದುಃಖ ಆಯಿತು. ಒಂದು 2-3 ನಿಮಿಷ ನೀರಲ್ಲಿ ಆಳದಲ್ಲೇ ಇದ್ದೆ ನಾನು. ಯಾಕೆಂದರೆ ನನ್ನ ಹತ್ರ ಆಕ್ಸಿಜನ್ ಸಿಲಿಂಡರ್ ಇದೆ. ಸುಮಾರು ಅದೊಂದು 3/4 ಗಂಟೆಯಿಂದ ಅಡಿಯಲ್ಲಿರ್ಬೋದು. ಆಮೇಲೆ ಮೃತದೇಹಕ್ಕೆ ಕಟ್ಟಿ ಮೇಲೆ ತಂದೆ. ತುಂಬ ದುಃಖ ಇದೆ. ಯಾಕೆಂದರೆ ಒಂದು ಮೃತ ಪಡೋದು ಸುಲಭ ಅಲ್ಲ. ಈ ಥರ ಸಾವಾದರೆ ತುಂಬ ದುಃಖ ಆಗ್ತದೆ. ಅದರಲ್ಲಿ ಸಹ ಕೆಲವರು ತುಂಬ ಬೇಜಾರಾಗ್ತದೆ. ಏನಂದರೆ ಸೆಲ್ಫಿ ತಗೊಂಡು, ರೀಲ್ಸ್ ಮಾಡಿಕೊಂಡು, ಮೋಜು ಮಸ್ತು ಮಾಡಿಕೊಂಡು ತಮ್ಮ ಒಂದು ಅಮೂಲ್ಯವಾದ ಪ್ರಾಣ ತಗೊಳ್ತಾರೆ. ಈಗಾಗಲೇ ನೀವು ನೋಡಿದಾಗೆ ನಮ್ಮ ಕೊಲ್ಲೂರು ಅರಸಿನಗುಂಡಿಯಲ್ಲಿ ಆಗಿರ್ಬೋದು, ನಮ್ಮ ಇಲ್ಲಿ ಜೋಗಬಲ್ಸಲ್ಲಿ ಆಗಿರ್ಬೋದು, ಮತ್ತು ಸೌದತ್ತಿಯಲ್ಲಿ ಆಗಿರ್ಬೋದು, ಅಂಥ ಜಾಗದಲ್ಲೆಲ್ಲ ಖಾಲಿ ಸೆಲ್ಫಿ ತಗೊಂಡು ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ತಾರೆ. ಆವಾಗ ಮನೆಯಲ್ಲಿ ಎಷ್ಟು ದುಃಖ ಆಗುತ್ತೆ. ಇವರನ್ನೇ ನಂಬ್ಕೊಂಡಿರ್ತಾರೆ. ಇವರೊಂದು ಪ್ರಾಯ ಸುಮಾರು 17, 18, 20 ವರ್ಷ ಬೆಳೆಸಲಿಕ್ಕೆ ತಂದೆ ತಾಯಿಗೆ ಎಷ್ಟು ಕಷ್ಟಪಡ್ತಾರೆ. ಆ ಮಗನೇ ಇಲ್ಲದ ಮೇಲೆ ತಾಯಿ ತಂಗಿ ತಂದೆಗೆ ಎಷ್ಟು ಆಳ್ತಾರೆ ಮನೆಯಲ್ಲಿ. ಅದೇ ನಮ್ಮ ಕೊಲ್ಲೂರು
ಅರಸಿನ ಗುಂಡಿಯಲ್ಲಿ 8 ದಿನ ಸಿಕ್ಕಲಿ, 8 ದಿನ ಹ್ಮ್. ಮೃತದೇಹ. ಅಲ್ಲಿ ಭದ್ರಾವತಿಯಿಂದ ಬಂದು ಅಲ್ಲೇ ಕಾಯ್ತಾರೆ. ತಾಯಿ, ಹಾಗೆ ತಂದೆ, ಅಣ್ಣ, ತಂಗಿ ಎಲ್ಲ ಅಳ್ತಾ ಇದ್ರು. ನನ್ನ ಹತ್ರ ಕೇಳಿದ್ದು ಇಷ್ಟೇ ಅವರು, ಒಂದು ಅವರ ಒಂದು ಜೀವಂತವಾಗಿ ಇದ್ದರೆ ತೆಗೆದುಕೊಡಿ, ಇಲ್ಲಾಂದರೆ ಅವರ ಮೃತದೇಹ ತೆಗೆದುಕೊಡಿ ಅಂತ ಹೇಳಿದ್ರು. ತುಂಬ ದುಃಖ ಆಗ್ತದೆ ಆವಾಗ. ಸರ್ ಮೇ ಬಿ ನಿಮ್ಗೆ ಅದೇ ಸ್ಫೂರ್ತಿನ ಅಂತ ಆ ಕುಟುಂಬಸ್ಥರ ಆಕ್ರಂದನ ಇರುತ್ತಲ್ಲ ಅದನ್ನ ನೋಡಿದ್ರೆ ಅದಕ್ಕೋಸ್ಕರ ಆದ್ರೂ ಈ ಸಾಹಸಕ್ಕೆ ಕೈ ಹಾಕಬೇಕು ಅಂತ ಅನ್ಸುತ್ತೇನೋ ಮೇ ಬಿ ನಿಮ್ಗೆ. ಖಂಡಿತವಾಗಿಯೂ. ಯಾಕೆಂದರೆ ಒಂದು ಕಡೆ ನಮ್ಮ ಮನೆ ಪರಿಸ್ಥಿತಿ ಕಷ್ಟ ಉಂಟು, ಎರಡನೇದಾಗಿ ನೀರಾಳದಲ್ಲಿ ಬಿದ್ದು ಮೃತಪಟ್ಟರೆ ಅದಕ್ಕೊಂದು ಸದ್ಗತಿ ಮಾಡುವ ಒಂದು ಕೆಲಸಕ್ಕೆ ಯಾರು ಮುಂದೆ ಬರೋದಿಲ್ಲ. ಮೊನ್ನೆ ನೀವು ಹೇಳಿದಾಗೆ ಶಿರಡಿ ಘಾಟಿಯಲ್ಲೇ ನನಗೊಂದು ಘಟನೆ ನಡೆದಿದೆ. ಹ್ಮ್ ಅದಲ್ಲದೆ ನಮ್ಮ ಅರಸಿನಗುಂಡಿದೆ ಹೇಳ್ತಿದ್ದೆ. ಹ್ಮ್ ಅರಸಿನಗುಂಡಿಯಲ್ಲಿ ತೆಗ್ದ ಮೃತದೇಹ ಹೊತ್ಕೊಂಡು ಬರಲಿಕ್ಕೆ ಸುಮಾರು 7 ಕಿಲೋಮೀಟರ್ ಬೇಕಾಯಿತು. ಹ್ಮ್ ಯಾಕೆಂದರೆ ಅಲ್ಲಿ ಹೋಗಲಿಕ್ಕೆ, ಚರಣ ಮಾಡಲಿಕ್ಕೆ ಅವರು ಅಲ್ಲೊಂದು ಸೆಲ್ಫಿ ರೀಲ್ಸ್ ಅಂದರೆ ಅಲ್ಲೊಂದು ನೀರು ಬೀಳ್ತಾ ಇರ್ತದೆ. ನೀರು ಇದೇನ್ ಘಟನೆ ಸರ್, ಯಾವಾಗ ಆಗಿದ್ದು, ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಇಲ್ಲಿ ನಮ್ದು ಕೊಲ್ಲೂರಿದು ಹ್ಮ್ ಹೋದ ವರ್ಷ ಆಗಿದ್ದು. ಓಕೆ. ಹೋದ ವರ್ಷದಲ್ಲಿ ನಮ್ಮ ಭದ್ರಾವತಿ ಹುಡುಗ ಬರ್ತಾನೆ, ಶರತ್ ಅಂಬ. ಹ್ಮ್ ಅವನ ಹೆಸರು ಶರತ್ ಅಂತ. ಇಬ್ಬರೇ ಬರ್ತಾರೆ, ಎರಡೇ ಹುಡುಗರು ಬರ್ತಾರೆ, ಕಾರಲ್ಲಿ ಬರ್ತಾರೆ. ಅಲ್ಲಿಂದ ಯಾರಿದ್ದಾರೆ ಪೊಲೀಸ್ನವ್ರು, ಅವ್ರ ಏನು ಪರ್ಮಿಷನ್ ತಗೊಳ್ಳೋದಿಲ್ಲ, ಸೀದಾ ಹೋಗಿಬಿಡ್ತಾರೆ ಒಳಗಡೆ. ಹ್ಮ್ ಸುಮಾರು 7 ಕಿಲೋಮೀಟ್ರ್ ಹೋಗಿ ಅಲ್ಲಿನ ಅವರೊಂದು ಯೂಟ್ಯೂಬ್ ಬರ್ತಾರೆ, ಏನೋ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ, ಪರವಾಗಿಲ್ಲ. ಆ ವಿಡಿಯೋ ಮಾಡಲಿಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ. ಹ್ಮ್ ಎರಡೇ ಜನ. ಅವನಲ್ಲಿ ಸೆಲ್ಫಿ ತಗೊಳ್ತಾನೆ, ಸಡನ್ನಾಗಿ ಜಾರಿ ಬೀಳ್ತಾನೆ. ಆ ಜಾಗ ಅಂದರೆ ಕೆಳಗೆ ಬಿದ್ದರೆ ಅವನ ತುಂಡು ಮಾಂಸನೂ ಬರಲ್ಲ, ಆ ಥರ ಇದೆ. ಮನೆಯವ್ರು ಬಂದು ನನ್ನ ಹತ್ರ ಕೇಳಿದರು, ಅವನು ಜೀವಂತ ಆಗಿರ್ಬೋದಾ ಅಂತ. ಆ ದಿವಸ ನಾನು ಆ ನೀರಿನ ರಭಸ ನೋಡಿ ಹೇಳಿದ್ದೇನೆ, ಖಂಡಿತವಾಗಿಯೂ ಇಲ್ಲಿ ಕೆಳಗೆ ಬಿದ್ದರೆ ಬದುಕಿರಲಿಕ್ಕೆ ಚಾನ್ಸ್ ಇಲ್ಲ. ಸಿಕ್ಕಿದ್ರೆ ಆ ದೇವರ ಪವಾಡ ಆಗಿರಬೇಕು, ಕೊಲ್ಲೂರು ಮುಖಮಗೆ ತಾಯಿ ಅಂತ ಹೇಳಿದೆ. ಕೊನೆಗೆ ನಾನು 8 ದಿನ ತನಕ ಅಲ್ಲೆಲ್ಲ ಹೋಗ್ಬೇಕಾಯ್ತು. ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳಾಗಲಿ ಎಲ್ಲರೂ ಸಹ ಹೋಗ್ತಾಯಿದ್ರು. 8 ದಿನ ಹುಡುಕಿದೀರ 8 ಹಗಲು ದಿನ ರಾತ್ರಿ? ಅವ್ನ ಮೃತದೇಹ ಎಲ್ಲಿಂಟು ಅಂತ. 8ನೇ ದಿನ ನೀರು ಸ್ವಲ್ಪ ಕಮ್ಮಿ ಆದಮೇಲೆ ಜಸ್ಟ್ ತೋರ್ತಾ ಉಂಟು, ಹ್ಮ್ ನೀರಲ್ಲುಂಟು, ಅಲ್ಲಿ ಮಧ್ಯಭಾಗದಲ್ಲುಂಟು. ಅಲ್ಲಿ ಹೋಗಲಿಕ್ಕೆ ಸಹ ತುಂಬ ಕಷ್ಟ ಉಂಟು. ಒಂದು ವೇಳೆ ಅಲ್ಲಿ ಹೋಗಿ ಎಲ್ಲಾದರೂ ಜಾರಿ ಹೋದರೆ ಮತ್ತೆ 100 ಅಡಿ ಕೆಳಗೆ ಬೀಳ್ತದೆ, ಹ್ಮ್ ಮತ್ತು ಮೃತದೇಹ ಸಿಗುವುದಿಲ್ಲ, ಆ ಥರ ಇದೆ. ಆ ಜಾಗಕ್ಕೆ ನಾನು ಒಬ್ಬನೇ ಹೋಗಿದ್ದೀನಿ. ನನ್ನ ಜೊತೆಗೆ ಸ್ಥಳೀಯರು ಎಲ್ಲರೂ ಬಂದರು. ಅವ್ರ ಮೇಲ್ಗಡೆ ನಿಲ್ಲಿಸಿದ್ದೇನೆ, ಹೋಗ್ತೇನೆ. ಹಗ್ಗ ಹಾಕಿ ಕಟ್ಟುವಾಗ ಎಲ್ಲಾದರೂ ನಾನು ಬಿದ್ದರೆ ಸಹ ನಾನು ಮತ್ತೆ ಮೇಲೆ ಬರೋಲ್ಲ, ಆ ಥರ ಇದೆ. ಆದರೆ ಸಹ ನಾನು ಒಂದು ಹೋಗಿದ್ದು ಅವ್ರ ಮನೆಯವ್ರಿಗೆ ಆ ಮೃತದೇಹ ತೆಕ್ಕೊಡ್ಬೇಕು, ಆ ಕೊನೆ ಕ್ಷಣದಲ್ಲಾದರೂ ಅವರ ಮುಖ ನೋಡಬೇಕಂತ ಹೋದೆ. ಕಟ್ಟಿ ಮೇಲೆ ತರ್ತೇವೆ ನಾವು, ತಂದು ಮತ್ತು ನಾವು 7 ಕಿಲೋಮೀಟ್ರ್ ಅವನನ್ನು, ನಾವು ಮುಂಚೆ ಎಲ್ಲ ಬೇಟೆಗೆ ಹೋಗ್ತೇವಲ್ಲ, ಹ್ಮ್ ಹಂದಿ ಎಲ್ಲ ಬೇರೆ ಕಟ್ಕೊಂಡು ಬರ್ತೇವಲ್ಲ, ಅದೇ ಥರ ಅವನನ್ನು ಪ್ಲ್ಯಾಸ್ಟಿಕಲ್ಲಿ ಸುತ್ತಿ 2 ಜನ ಹೊತ್ಕೊಂಡು ಬರಬೇಕು. 4 ಜನ ಹೊತ್ಕೊಂಡು ಬರಲಿಕ್ಕೆ ಆಗಲ್ಲ, ಯಾಕಂದ್ರೆ ಜಾಗ ಇಲ್ಲ ಅಲ್ಲಿ. ಹ್ಮ್ ಎಲ್ಲಾದರೂ ಆ ಪರ್ವತನ ಬರುವಾಗ ದಾರಿಯಲ್ಲಿ ಯಾರಾದರೂ ನಾವು ಬಿದ್ದರೆ ನಾವು ಸಹ ಉಳಿಯೋದಿಲ್ಲ, ಆ ಥರ ಪ್ರತಾಪ ಉಂಟು ಕೆಳಗಡೆ. ಸುಮಾರು 7 ಕಿಲೋಮೀಟ್ರ್ ಕರಲಿಕ್ಕೆ ತುಂಬ ಕಷ್ಟ ಆಯಿತು. ತಂದು ಆಮೇಲೆ ಅವರ ಮನೆಗೆ ಅವರಿಗೆ ಒಪ್ಪಿಸಿದ್ದೇನೆ. ಬಟ್ ಈ ಥರ ಎಷ್ಟೋ ಕಾರ್ಯಾಚರಣೆಗಳು ಮಾಡಬೇಕಾದ್ರೆ ನಿಮ್ಮ ಜೀವಕ್ಕೂ ಅಪಾಯ ಬಂದಿರೋ ಸಿಚುವೇಶನ್ಗಳಿದೆಯಾ? ಖಂಡಿತವಾಗಿಯೂ ನನಗೊಂದು 2-3 ಕಡೆ ಸಹ ಆಗಿದೆ. ಒಂದು ಕಳಸದಲ್ಲಿ ಅಂದರೆ ನನ್ನ ಹತ್ರ ಆಕ್ಸಿಜನ್ ಸಿಲಿಂಡರ್ ಉಂಟು. ಆವಾಗ ನನಗೆ ಫಸ್ಟ್ ಕೊಟ್ಟಾಗ ನನಗೆ ಗೇಜ್ ಕೊಡಲಿಲ್ಲ ಅದರದ್ದು. ಸಾರ್ವಜನಿಕ ಕೊಟ್ಟಿದ್ದಾರೆ ನಮಗೊಂದು ಮೀನುಗಾರಿಕೆ ಇಲಾಖೆಯವರು, ಗೇಜ್ ಕೊಡಲಿಲ್ಲ. ಹ್ಮ್ ಆ ಗೇಜ್ ನೋಡಬೇಕಾದ್ರೆ ನನಗೆ ಆಕ್ಸಿಜನ್ ಖಾಲಿ ಅದು ಗೊತ್ತಾಗಲ್ಲ. ನೀರು ಆಳಕ್ಕೆ ಒಂದು 50 ಅಡಿಗೆ ಹೋಗಿದ್ದೀನಿ. ಅಲ್ಲಿ ಕಳಸ ಇಲ್ಲಿ ನಮ್ಮದು ಅಲ್ಲಿ ತುಂಗಭದ್ರಾ ಒಂದು ನದಿ ಉಂಟಲ್ಲೊಂದು, ಹ್ಮ್ ಆ ನೀರು ಬರುವಾಗ ಅಲ್ಲಿ ಕೆಳಗಡೆ ಹೋದಾಗ ಆಕ್ಸಿಜನ್ ಖಾಲಿ ಆಯಿತು. ಖಾಲಿ ಆದಾಗ ನಾನು ಮೇಲೆ ಬರಬೇಕಾದ್ರೆ ನನಗೆ ಕಟ್ಟಿದ ಒಂದು ಹಗ್ಗ ಕೊಡ್ತೀನಿ ನಾನು. ಈಗ ಅಂದರೆ ಸುಮಾರು ಎಷ್ಟು ಆಳದಲ್ಲಿದ್ರಿ ಆಗ? ಆಗೊಂದು 45 ಅಡಿ, 45 45-50 ಅಡಿ ಆಗ್ಬೋದು. ಯಾಕೆಂದರೆ ಅಡಿಗೆ ನನ್ನ ಹತ್ರ ಲ್ಯಾಪ್ಟಾಪ್ ಅಂತ ಯಾವುದಿಲ್ಲ, ಆಧುನಿಕ ತಂತ್ರಜ್ಞಾನ ಯಾವುದಿಲ್ಲ. ಹ್ಮ್ ಯಾಕೆಂದ್ರೆ ನಾನು ಕೆಳಗೆ ಹೋದರೆ ಮೇಲಿದ್ದವರಿಗೆ ಸಿಗ್ನಲ್ ಕೊಡೋದು ನಾನು ಹಗ್ಗದ ಸಹಾಯದಿಂದ. ಹ್ಮ್ ಹಗ್ಗ ನಾನು ಸೊಂಟ ಕಟ್ಟಿರ್ತೀನಿ. ಆ ಹಗ್ಗದಲ್ಲಿ ಅವರಿಗೆ 3 ಸಲ ಒಂದು ಸಲ ಹೇಳಿದ್ರೆ ಕೆಳಗೆ ಬಿಡ್ತಾರೆ ಹಗ್ಗ, 2 ಸಲ ಹೇಳಿದ್ರೆ ಸ್ವಲ್ಪ ಬಿಡ್ತಾರೆ, 3 ಸಲ ಸಿಗ್ನಲ್ ಮಾಡಿದರೆ ಮೇಲೆ ಹೇಳ್ಕೊಳ್ತಾರೆ. ಹ್ಮ್ ಈಗ ತಂತ್ರಜ್ಞಾನ ಎಲ್ಲ ಉಂಟು, CC ಕ್ಯಾಮರಾ ಉಂಟು, ಲ್ಯಾಪ್ಟಾಪ್ ಉಂಟು, ಅದೆಲ್ಲ ಉಂಟು. ಹ್ಮ್ ಅಷ್ಟು ತೆಗೆದುಕೊಳ್ಳೋ ಶಕ್ತ ನಾನಲ್ಲ. ಅದರಿಂದ ನಾನು ಕೆಳಗೆ ಹೋದೆ, ಆ ಮೃತದೇಹ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಮೇಲೆ ಇಳುವಾಗ ಮೇಲೆ ಇಳಲಿಕ್ಕೆ ಬರೋದಿಲ್ಲ ಇವರಿಗೆ, ಯಾಕೆಂದರೆ ಅಲ್ಲಿ ಕೆಳಗಡೆ ಹೋಗುವಾಗ ಬಂಡೆ ಅಡಿಗೆ ಸಿಕ್ಕು ಬಿದ್ದಿದೆ ಹಗ್ಗ. ನೀವು ಸಿಗ್ನಲ್ ಕೊಟ್ಟರು ಅವ್ರಿಗೆ ಹಾಂ ತಲುಪ್ತಾ ಇಲ್ಲ ಅದು. ನಾನು ಈ ಕಡೆ ಕೊಟ್ಟರೆ ಅವ್ರಿಗೆ ತಲುಪುದು, ಅವ್ರಿಗೆ ಕೊಟ್ಟರೆ ಅವರಿಗೆ ಆಗೋದು. ಯಾಕಂದರೆ ಅಡಿಯಲ್ಲಿ ಬಂಡೆ ಎಲ್ಲ ಇರುತ್ತೆ, ಆ ಬಂಡೆ ಅಡಿಗೆ ಮಧ್ಯೆ ಸಿಕ್ಕಾಕೊಂಡಿದ್ದು. ನಾನು ಕೊನೆಗೆ ಏನು ಮಾಡಿದೆ, ಆಕ್ಸಿಜನ್ ಖಾಲಿ ಆಗಿದೆ ಒಂದು ಕಡೆ, ಮೇಲೆ ಬರ್ತದೆ ಮತ್ತೆ ನಾನು ಆವಾಗ ಎಲ್ಲ ನಮ್ಮ ಮನೆಯವ್ರನ್ನೆಲ್ಲ ನೆನೆಸ್ಕೊಂಡೆ, ಹ್ಮ್ ನಂದೇ ಆಯ್ತು ಇದು ಕೊನೆ ಕ್ಷಣ ಅಂತೇಳಿ.
ಅಯ್ಯೋ. ಆ ದೇವರ ಪವಾಡ ಮತ್ತು ಸಮಸ್ತ ಜನತೆಯ ಆಶೀರ್ವಾದ ಫಲದಿಂದ ನಾನು ಮೇಲೆ ಬಂದೆ. ಮೃತದೇಹ ಸಮೇತ ಬಂದ್ರ? ತಗೊಂಡು ಬಂದಿದ್ದೀನಿ. ಯಾಕೆಂದರೆ ಮೃತದೇಹಕ್ಕೆ ಒಂದು ಸಲ ನಾವು ಮುಟ್ಟಿದೆ, ಹಾ. ಅಲ್ಲಿ ಎದ್ದು ಬಿಟ್ಟರೆ ಅದು ಸಡನ್ಲಿ ಮೇಲೆ ಬರುತ್ತೆ. ಯಾಕೆಂದರೆ ಅದು ಡಿಕಂಬೋಸ್ ಆಗಿರ್ತದೆ, ಹಾ. ಅದು ಸಿಕ್ಕಾಕೊಂಡದ್ದು. ಅಂಥ ಮೃತದೇಹ ಯಾವುದು ಸಹ ಮೃತದೇಹ 2-3 ದಿನ ಅದು ಅಡಿಯಲ್ಲಿ ಸಿಕ್ಕಾಕೊಂಡ್ರೆ ಆಟೋಮೆಟಿಕ್ಕಾಗಿ ಕೈಗೆ ತಾಗಿದ್ರೆ ಮೇಲೆ ಬಂದುಬಿಡ್ತದೆ. ಈಗ ಆಕ್ಸಿಜನ್ ಇಲ್ಲದೆ ನೀವು 40-45 ಅಡಿ ಆ ಮೃತದೇಹದ ಜೊತೆಗೆ ಬಂದ್ರಿ ಒಟ್ಟು. ಹೌದು, ಅದು ಇಲ್ಲದಿದ್ದರೆ ನಾನು ಆಕ್ಸಿಜನ್ ಇಲ್ಲ ಅಂದರೆ ಸಹ 30-40 ಅಡಿ ಹೋಗ್ತೀನಿ. ಬಟ್ ಈ ಥರ ನಿಮಗೆ ಡೇಂಜರ್ ಬಂದಾಗ ನಿಮ್ಮ ಕುಟುಂಬದವ್ರು ಏನು ಹೇಳ್ತಾರೆ? ಬಹಳ ರಿಸ್ಕ್ ಅಲ್ವಾ? ನಿಮ್ಮ ಜೀವದ ಬಗ್ಗೆನೇ ಯೋಚನೆ ಮಾಡಬೇಕು ಅಲ್ವಾ? ನಿಮ್ಮ ಧರ್ಮಪತ್ನಿ ಅಥವಾ ಮಕ್ಕಳು ಖಂಡಿತವಾಗಿ, ಏನಂತಾರೆ? ಖಂಡಿತವಾಗಿ. ನಾನು ಇದರಲ್ಲಿ ನನ್ನ ತಾಯಿ ಆಗಲಿ, ತಂದೆ ಆಗಲಿ, ನನ್ನ ಹೆಂಡತಿ ಆಗಲಿ ಅವರಿಗೆ ಕೈ ಮುಗಿಬೇಕಾಗ್ತದೆ. ಯಾಕೆಂದರೆ ನನ್ನ ಹೆಂಡತಿ ಸಹ ನನ್ನ 3 ಜನ ಮಕ್ಕಳು ಮನೆಯಲ್ಲೇ ಬಿದ್ದುಕೊಂಡಿದ್ದಾರೆ. ಅವರು ಚಾಕರಿ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಸಹ ನಾನು ಎಲ್ಲ ಹೊರಗಡೆ ಹೋದರೆ ನನಗೆ ಧೈರ್ಯ ತುಂಬಿಸಿ ಬನ್ನಿ ಅಂತ ಹೇಳ್ತಾರೆ. ಕೆಲವು ಸಲ ನಾನು ಅವಳಿಗೆ ಹೇಳೋದೇ ಇಲ್ಲ. ನಂಗೆ ಫೋನ್ ಬಂದಾಗ ಎದ್ಕೊಂಡು ರಾತ್ರಿ ಹೋಗಿಬಿಡ್ತೀನಿ. ಯಾಕೆಂದರೆ ಇವಳಿಗೆ ಆ ಮಕ್ಕಳನ್ನ ನೋಡ್ಕೋಕೆ ಕಷ್ಟ ಆಗ್ತದೆ. ನಾನು ಅವಳಿಗೆ ಕಷ್ಟ ಬರಬಂದು ಎದ್ಕೊಂಡು ನಾನು ಗಾಡಿ ತಗೊಂಡು ಹೋಗಿಬಿಡ್ತೀನಿ. ಅಲ್ಲಿ ಕೆಲಸ ಮಾಡೋಕೆ ಎಲ್ಲಿದ್ದು ನಾನು ಹೊರಗಡೆ ಹೋಗಿರ್ತೀನಿ ಮುಳುಗಿಕೊಂಡು. ಮನೆಗೆ ಬರುವಾಗ ಒಂದು ಫೋನ್ ಮಾಡ್ತೀನಿ, ಒಂದು ಬಿಸಿನೀರು ಸ್ವಲ್ಪ ಮಾಡಿಡು ಅಂತ. ಯಾಕೆಂದರೆ ನಾನು ಮುಳುಗೋ ಜಾಗ ಎಲ್ಲ ತುಂಬ ಕೋಲ್ಡ್ ಆಗಿರ್ತದೆ. ಅದರಿಂದ ಅದೆಲ್ಲ ಮಾಡಿ ನನಗೆ ಇದಕ್ಕೆಲ್ಲ ಸಪೋರ್ಟ್ ತುಂಬ ನನ್ನ ಹೆಂಡತಿ ತುಂಬ ಸಪೋರ್ಟ್ ಮಾಡ್ತಾಳೆ. ಯಾವತ್ತಾದ್ರೂ ಹೇಳ್ಕೊಂಡಿದ್ದುಂಟಾ? ಬೇಡ, ಇದು ನಿಮ್ಗೆ ಅಪಾಯ ಆದರೆ ನಮಗೆ ಭಯ ಆಗುತ್ತೆ ಅಂತ ಏನಾದ್ರು ಖಂಡಿತವಾಗಿ. ಏನಂದರೆ ಅವಳು ನೆನೆಸ್ಕೊಳ್ಳೋದಿಷ್ಟೇ, ನನ್ನ ಮಕ್ಕಳು ಸಹ ಹುಷಾರಿಲ್ಲ. ಮತ್ತು ಎಷ್ಟೋ ತಾಯಿಯಂದರು ಅಳ್ತಾ ಇರ್ತಾರೆ ಒಂದು ಮೃತದೇಹಕ್ಕೆ. ಹೋಗಿ ಬನ್ನಿ ಅಂತ ಹೇಳ್ತಾರೆ, ಅದರ ಬಗ್ಗೆ ಧೈರ್ಯ ತುಂಬಿಸ್ತಾಳೆ. ನನ್ನ ತಾಯಿ ಸಹ ಇರುವಾಗ ಸಹ ಹೇಳ್ತಾರೆ ಹೋಗಬೇಡ ಅಂತ. ಎಷ್ಟೋ ಸಲ ಅವ್ರು ಕೆಲವರು ಹೇಳ್ತಾರೆ. ಯಾವಾಗ ಗೊತ್ತಾ? ನಮ್ಮ ತಾಯಿ ನಾನು ಊಟ ಮಾಡುವಾಗ ಮಗ ಎದ್ಕೊಂಡು ಹೋದರೆ ಊಟ ಮಾಡಿ ಹೋಗು ಅಂತೇಳಿ. ಯಾಕೆಂದರೆ ಅವರು ಹೆತ್ತ ಕರಳು, ಮಗ ಊಟ ಮಾಡಿ. ನಾನು ಎನ್ಸ್ಕೊಂಡ್ರೆ ಆ ಊಟ ಮಾಡುವಾಗ ಬಿಟ್ಟು ಹೋಗೋದು ಯಾಕೆ ಗೊತ್ತಾ? ನಾನು ಒಂದು ಕ್ಷಣ ಲೇಟ್ ಆದರೆ ಸಹ ನನ್ನ ಆಂಬುಲೆನ್ಸ್ ಉಂಟು ನಮ್ಮ ಹತ್ರ. ಆಂಬುಲೆನ್ಸ್ ಚೂರು ಲೇಟ್ ಆದರೆ ಅಲ್ಲಿ ಪ್ರಾಣ ಹೋಗ್ತದೆ. ಆ ತಾಯಿ ನಮ್ಮ ಹೆತ್ತ ಕರಳು, ಮಗ ಊಟ ಮಾಡಿ ಹೋಗು ಅಂತ. ಅದು ತಾಯಿಗೆ ಗೊತ್ತಾಗಲ್ಲ. ಅದರಿಂದ ನಾನು ಕ್ಷಣ ಮಾತ್ರದಲ್ಲಿ ಹೋಗಿ ಆಂಬುಲೆನ್ಸ್ ತಗೊಂಡು ಯಾರಾದರೂ ನೀರಿಗೆ ಬಿದ್ದರೆ ಅಥವಾ ಯಾರನ್ನು ಬಚಾವ್ ಮಾಡೋದಾದರೆ ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಸಹ ತಕ್ಷಣ ತಗೊಂಡೋಗಿ ಆಸ್ಪತ್ರೆ ಹಾಕ್ತೀವಿ. ಬಹಳ ಕ್ರೂಷಿಯಲ್ ನಿಮ್ಮದು. ಹೆಚ್ಚಿಗೆ ಸಮಯ ಇರಲ್ಲ. ಟೈಮ್ ತಕ್ಷಣ ಕ್ಷಣಕ್ಕೆ ಸ್ಪಂದಿಸಬೇಕು. ಯಾವ ಟೈಮು ಸಹ ನಾವು ನನ್ನ ಮೊಬೈಲ್ ಉಂಟು ನನ್ನ ಹತ್ರ, ಅದೊಂದು 24 ಗಂಟೆನೂ ಚಾಲಲ್ಲಿ ಇರಬೇಕು. ಬಂದಾಗಬಾರ್ದು. ಯಾಕೆಂದರೆ ಯಾರು ಫೋನ್ ಮಾಡಿದ್ರು ಸಹ ಅದಕ್ಕೊಂದು ರೆಸ್ಪಾನ್ಸ್ ಕೊಡಬೇಕು. ಅದಕ್ಕೋಸ್ಕರ ನನ್ನ ಮೊಬೈಲ್ ಸಹ 24 ಗಂಟೆನೂ ಚಾಲಲ್ಲಿರ್ತದೆ. ಹಾಗೆ ಸರ್, ಈಗ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದ್ದೀರಿ ಅನ್ನೋದು ಕೇಳ್ಪಟ್ವಿ. ಈಗ ನನಗೆ ಕುತೂಹಲ, ನಿಮ್ಮ ಜೀವನ ಹೇಗೆ ನಡೆಯುತ್ತೆ? ಇದರಿಂದನೇ ನಿಮ್ಮ ಜೀವನ ನಡೀತಾ ಇದೆಯಾ? ಅಥವಾ ಬೇರೆ ಏನಾದರೂ ಮೂಲಗಳಿದೆಯಾ ನಿಮ್ಮ ಜೀವನಕ್ಕೆ? ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಇಷ್ಟೆಲ್ಲದರ ಮಧ್ಯೆ ಉಚಿತವಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆಗಳು, ನಿಮ್ಮದೇ ಒಂದಷ್ಟು ಚಾಲಕರು ನೀವು ಸೇರಿದಾಗ ಇಟ್ಕೊಂಡು ಅದರಿಂದ ಉಪಯೋಗ ಆಗಬೇಕು ಅಂತ ಮಾಡ್ತಾ ಇದ್ದೀರಿ. ಹೇಗೆ ನಿಭಾಯಿಸ್ತಾ ಇದ್ದೀರಿ ಇದೆಲ್ಲ? ಖಂಡಿತವಾಗಿಯೂ. ನನಗೆ ದುಡಿಮೆಗೆ ಅಂತ ನನ್ನ ಹತ್ರ ಒಂದು 2 ವಾಟರ್ ಟ್ಯಾಂಕರ್ ಅದೇ. ಆ ವಾಟರ್ ಟ್ಯಾಂಕರ್ ಏನು ಮಾಡೋದಂದರೆ ಬೋಟಿಗೆ ನೀರು ಹಾಕೋದು. ಓಕೆ. ಬೋಟಿಗೆ ನೀರು ಹಾಕಿದ ಹಣದಲ್ಲಿ ಏನು ಎಷ್ಟು ಬರ್ತದೆ? 1,000ನೇ ಬರಲಿ, 2,000ನೇ ಬರಲಿ, 1,000 ಬಂದರೆ ₹100 ಆಂಬುಲೆನ್ಸಿಗೆ ಇಡಬೇಕು ನನಗೆ. ಯಾಕೆಂದರೆ ಮತ್ತೆ ಆ ಆಂಬುಲೆನ್ಸ್ ಡೀಸೆಲ್ ಹಾಕಬೇಕು, ಮೇಂಟೆನೆನ್ಸ್ ಖರ್ಚುಂಟು, ಅದೆಲ್ಲ ತುಂಬ ಇದೆ. ಎಷ್ಟು ಆಂಬ್ಯುಲೆನ್ಸ್‌ಗಳಿದೆ? ಈಗ 2 ಆಂಬುಲೆನ್ಸ್ 2 ಇದೆ. ಆಂಬ್ಯುಲೆನ್ಸ್. 2 ಆಂಬುಲೆನ್ಸ್ ಮಾಡಲಿಕ್ಕೆ ಒಂದು ಕಾರಣ, ಒಂದು ಮೊದಲನೇದಾಗಿ ನನಗೆ ಮಲ್ಪೆ ಬಂದರಲ್ಲಿ ತುಂಬ ಜನ ನೀರಿಗೆ ಬಿದ್ದರೆ ನಾನೇ ತೆಗಿತಿದ್ದೆ ಅಲ್ಲಿ. ಅಲ್ಲಿ ಬಂದಾಗ ಆಂಬುಲೆನ್ಸ್ ಇರೋದಿಲ್ಲ. ಯಾಕೆಂದರೆ ನಾನೇ ಮುಳುಗಿ ತೆಗೆಯೋದು, ಆಂಬುಲೆನ್ಸ್ ಬರುವಾಗ ಲೇಟ್ ಆಗ್ತದೆ. ಅದನ್ನು ಕಾಯಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಹತ್ರ ಒಂದು ಸಲ ಬಂದಿದ್ದೆ ನಮ್ಮ ಮಲ್ಪೆ ಬಂದರಿಗೋಸ್ಕರ. ಅವ್ರು ಬಂದಾಗ ಕೇಳಿದೆ, ನಮ್ಮ ಮಲ್ಪೆ ಬಂದರಿಗೊಂದು ಆಂಬುಲೆನ್ಸ್ ಬೇಕು ಅಂತ. ಆವಾಗ ಅವ್ರು ಹೇಳಿದರು, ಈಶ್ವರ್ ಅವರೇ, ನಿಮಗೆ 30 ದಿವಸದಲ್ಲಿ ಒಂದು ಆಂಬುಲೆನ್ಸ್ ಕೊಡ್ತೆ ಅಂತ ಹೇಳಿದರು. ಹಾಗಾದರೆ ನಾನು ಆಂಬುಲೆನ್ಸ್ ಕೊಡ್ತಾರೆ ಅಂತ ಕಾದೆ. ಅಲ್ಲಿ ನಮಗೆ ಕೊಟ್ಟರು. ಅದು ಆಂಬುಲೆನ್ಸ್ ಕೊಟ್ಟು ಸ್ವಲ್ಪ ಹಳೇದು. ಹಳೆ ಆಂಬುಲೆನ್ಸ್ ಕೊಟ್ಟ ಮೇಲೆ ನಮಗೆ ಹೊಸತಕ್ಕೆ ನಿಮಗೆ ಬರ್ತದೆ ಅಂತ ಹೇಳಿದರು. ಇಷ್ಟು ತನಕ ಬರಲಿಲ್ಲ ಅದು ಹೊಸ ಆಂಬುಲೆನ್ಸು. ಆದರೆ ಹಳೆ ಆಂಬುಲೆನ್ಸ್ ಉಂಟು. ಆ ಹಳೆ ಆಂಬುಲೆನ್ಸ್ ಕೊಟ್ಟ ಮೇಲೆ ಅದಕ್ಕೆ ಮೇಂಟೈನ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ. ಆಂಬುಲೆನ್ಸ್ ಮಾತ್ರ ಉಂಟು, ಅದಕ್ಕೆ ಏನು ಬೇಕು ಡೀಸೆಲ್ ವೆಚ್ಚ ಉಂಟು, ಟೈರ್ ಉಂಟು, ಅದಕ್ಕೆ ಎಲ್ಲ ಖರ್ಚು ಸಹ ಯಾರು ಕೊಡಲಿಕ್ಕೆ ಬರಲಿಲ್ಲ. ಅವರು ಹೇಳಿದರು, ಮೊದಲನಾಗಿ ಬಂದರ್ನ ಒಳಗಡೆ ಇರುವವರು ಡೀಸೆಲ್ ವೆಚ್ಚ ಎಲ್ಲ ಮಾಡ್ತಾರೆ, ನಿಮಗೆ ಕೊಡ್ತಾರೆ, ಮೇಂಟೆನೆನ್ಸ್ ಕೊಡ್ತಾರೆ. ಆದರೆ ಇಷ್ಟರ ತನಕ ಕೊಟ್ಟವರು 3 ವರ್ಷ ಆಗಿದೆ, ಯಾರು ಒಂದು ಡೀಸೆಲ್ ವೆಚ್ಚ ಬಂದರ್ನಲ್ಲಿ ಯಾರೂ ಕೊಡಲಿಲ್ಲ. ನಾನೇನು ಮಾಡಿದೆ, ನನ್ನ ಕೈಯಲ್ಲಿ ದುಡ್ದದ್ದು ನಾನೇನಿದೆ ಎಷ್ಟು ಉಳಿತದೆ, ಮತ್ತು ಎಲ್ಲಾದರೂ ಗೌರವ ಧನ ಅಂದರೆ ಎಲ್ಲ ನನಗೆ ಸನ್ಮಾನ ಕಾರ್ಯಕ್ರಮ ಆಗ್ತದೆ, ಆ ಸನ್ಮಾನ ಕಾರ್ಯಕ್ರಮದ ಆದ ಗೌರವ ಧನ ಅಂತ ಕೊಟ್ಟು ಆ ಆಂಬುಲೆನ್ಸ್ಗೆ ಯೂಸ್ ಮಾಡಲಿಕ್ಕೆ ಶುರು ಮಾಡಿದೆ. ಯೂಸ್ ಮಾಡುವಾಗ ನನಗೆ ಸ್ಥಳೀಯರು, ನನ್ನ ಸ್ನೇಹಿತರು, ಶಬೀರ್ ಅಂತ ಇದ್ದ, ನಾನು ಬರ್ತೇನೆ ಅಂತ ಹೇಳಿದ್ದಾನೆ. ಯಾಕೆಂದರೆ ನಮಗೆ ಮುಖ್ಯವಾಗಿ ಇರೋದು ಡ್ರೈವರಲ್ಲಿ.
ಶಬೀರ್ ಬಂದಮೇಲೆ ಬುರನ್ ಬಂದ, ಆಮೇಲೆ ದೀಪು ಅಂತ ನಮ್ಮ ಹುಡುಗ ಬಂದ, ಮತ್ತು ನನ್ನ ಚಿಕ್ಕಮ್ಮನ ಮಗ ಅಂತ ಮಹೇಶ ಅಂತ ಇದ್ದ ಅವನು ಬಂದ, ಆಮೇಲೆ ಬಿಲಾಲ್ ಅಂತ ಬಂದ, ರಕ್ಷಿತ್ ಬಂದ, ಹಾಗೆ ಅಭಿಲಾಷ್ ಅಂತ ಬಂದರು. ಸುಮಾರು 8 ಜನಗಳು ಬಂದರು ಅದರಲ್ಲಿ. ಹ್ಮ್ ಅವ್ರು ಬಂದು ಎಲ್ಲ ಸಹ ನನ್ನ ಜೊತೆ ಕೈಗೂಡ್ರು. ಏನಂದರೆ ನಾನು ಹೋಗುವಾಗ ನೀರಿಗೆ ಬಿದ್ದಾಗ ಅದು ವ್ರತ ತೆಗೆಯುವಾಗ ತುಂಬ ಕೆಲಸ ಇರ್ತದೆ. ಯಾಕೆಂದರೆ ಅಲ್ಲಿ ನೀರು ಅಡಿಗೆ ಹೋದರೆ ಇವ್ರ ಮೇಲೆ ಎಳಿಬೇಕು ಒಂದು, ಮತ್ತು ಆಂಬುಲೆನ್ಸ್ ತೆಗೆದುಕೊಂಡು ಹೋಗು. ಯಾಕೆಂದರೆ ನಾವು ಉಡುಪಿ ಮಲ್ಪೆಯಿಂದ ಬೆಂಗಳೂರು ಬರಬೇಕಾದ್ರೆ ತುಂಬ ದೂರ ಇದೆ, ಸುಮಾರು 420-410 ಕಿಲೋಮೀಟರ್ ಆಗ್ತದೆ. ಆವಾಗ ಡ್ರೈವಿಂಗ್ ಮಾಡ್ಕೊಂಡು ಬರ್ಬೇಕು. ಯಾರಾದರೂ ಒಬ್ಬರು ಸಿಗ್ತಾರೆ, ಒಂದು 3 ಜನ ಬಂದುಬಿಡ್ತೇವೆ, ಇಲ್ಲೇ ತೆಗಿತೇವೆ, ಮತ್ತು ರಿಟರ್ನ್ ಹೋಗ್ಬೇಕು. ಯಾಕೆಂದರೆ ನಾನು ನೀರಲ್ಲಿ ಮುಳುಗಿ ಸುಮಾರು 3-4 ಗಂಟೆ ಸಲ ಮುಳುಗಬೇಕಾಗ್ತದೆ. ಕೆಲವು ಮೃತದೇಹ ತೆಗೆಯುವಾಗ 10-15 ನಿಮಿಷದಲ್ಲಿ ಸಿಗ್ತದೆ. ಹ್ಮ್ ಅದರಲ್ಲಿ ಸಹ ಇಲ್ಲಿ ನಮ್ಮ ಪೀಣ್ಯದಲ್ಲಿ ಈ ಕೋಲಾರ ಆಗಲಿ ಈ ಕಡೆ ಎಲ್ಲ ಬರುವಾಗ ಬೇಗ ಬೇಗ ಸಿಗ್ತದೆ ಕೆಲವು. ಸೊ ಈಗ ನಿಮ್ಗೆ ಎಷ್ಟು ಸರ್ 49 ವರ್ಷ ಆಯ್ತಾ? 49 ವರ್ಷ ಆಯಿತು. ಆದರೆ ಮತ್ತೊಂದು ನೀವು ಹೇಳ್ದಂಗೆ ಮತ್ತೊಂದು ಆಂಬುಲೆನ್ಸ್ ಮಾಡಲಿಕ್ಕೆ ಕಾರಣ ಒಂದೇ ಒಂದು. ಹಾ. ನನ್ನ ದೊಡ್ಡ ಮಗ ತೀರುವಾಗ 2 ವರ್ಷ ಆಯಿತು. 2 ವರ್ಷದಲ್ಲಿ ಅವನ ಸವಿ ನೆನಪಿಗಂತೇಳಿ ನಾನು ಮತ್ತೊಂದು ಇಕೋ ಆಂಬುಲೆನ್ಸ್ ತಗೊಂಡಿದ್ದೆ. ಒಂದು ಸರ್ಕಾರ ಕೊಟ್ಟದ್ದು, ಮತ್ತು ನನ್ನ ಮಗನದು ಲೆಕ್ಕದಲ್ಲಿ ಒಂದು ಇಕೋ ಆಂಬುಲೆನ್ಸ್ ತಗೊಂಡೆ. ಅದು ಸಹ ಜನಗಳಿಗೆ ಉಚಿತವಾಗಿ ಕೊಟ್ಟಿದ್ದೆ. ಯಾಕೆಂದರೆ ನಾನು ಮತ್ತೆ ನೀರ ಅಡಿಯಲ್ಲಿ ಏನಾದರೂ ಆದರೆ ಜನಗಳಿಗೆ ಉಚಿತ ಆಗಿ ಇರಬೇಕಲ್ಲ ಅಂತ ಒಂದು ಆಂಬುಲೆನ್ಸ್ ಮಾಡಿದ್ದೀನಿ. ಗ್ರೇಟ್ ಸರ್. ಯಾವ ಥರ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ 49 ವರ್ಷ ವಯಸ್ಸಾಯಿತು. ಖಂಡಿತವಾಗಿಯೂ ನಿಮ್ಮ ಜೀವನ ಕಟ್ಕೊಳ್ಳೋದಕ್ಕೂ ನೀವು ಹೊಡೆದಾಡಬೇಕು. ಅಂಥದ್ರಲ್ಲಿ ಇನ್ನೊಬ್ಬರ ಜೀವ ಉಳಿಸೋ ಪ್ರಯತ್ನಕ್ಕೆ ಸದಾ ಸಿದ್ಧ ಇರ್ತೀರಾ. ಅವ್ರ ಮನೆ ಕುಟುಂಬಸ್ಥರ ಆಕ್ರಂದನ ನೋಡಿ ಅದೆಷ್ಟೇ ರಿಸ್ಕ್ ಆದರೂ ಮೃತದೇಹಗಳನ್ನು ತರ್ತೀರಾ. ಇಷ್ಟಲ್ಲದೆ ಉಚಿತ ಆ್ಯಂಬುಲೆನ್ಸ್ ಸೇವೆ ಒದಗಿಸ್ತಾ ಇದ್ದೀರಾ. ಸೊ ನಿಮಗೆ ಅಥವಾ ನಿಮ್ಮ ರಕ್ಷಣೆಗೆ ಅಂತ ಏನನ್ನೂ ಇಟ್ಕೊಳ್ದೆ ದುಡ್ದಿದ್ರಲ್ಲಿ ಒಂದು ಪಾಲು ಸಮಾಜಕ್ಕೆ ಅಂತ ಎತ್ತಿಡ್ತಾ ಇದ್ದೀರಾ. ನಿಜವಾಗ್ಲೂ ಗ್ರೇಟ್. 49 ವರ್ಷ ಆಗ್ತಾ ಬಂತು, ಎಲ್ಲ ಒಂದ್ಸಲ ಸಾಕಪ್ಪ ಅಂತ ಏನಾದರೂ ಅನಿಸಿದ್ಯಾ? ಇಲ್ಲ, ನನಗೆ ಇನ್ನೂ ಸಹ ದುಡಿತಾ ಇದೆ. ಯಾಕೆಂದರೆ ನೀರು ಆಳಕ್ಕೆ ಹೋದರೆ ಸುಮಾರು 3 ಗಂಟೆ ನಾನು ಈಜಾಡಿದರೆ ಸಿಲಿಂಡರ್ ಒಂದೊಂದು ಸಲ 4 ಸಿಲಿಂಡರ್ ಖಾಲಿ ಆಗ್ತದೆ. ಆವಾಗ ನನಗೆ ಒಳಗಡೆ ಇರುವ ನಾಲಿಗೆ ಉಂಟಲ್ಲ, ಒಳಗಡೆ ದಪ್ಪ ಆಗಿಬಿಡ್ತದೆ. ಯಾಕಂದರೆ ಅಷ್ಟು ಕೋಲ್ಡು. ನನಗೆ ಒಂದು ಕೆಳಗಡೆ ಉಳ್ಕಬೇಕು. ಮನೆಯವ್ರ ಮೇಲೆ ಅಳ್ತಾ ಇರ್ತಾರೆ ಒಂದು ಸಿಗಲಿ ಅಂತ. 4 ಸಿಲಿಂಡ್ರ್ ಖಾಲಿ ಮಾಡಲಿಕ್ಕಿಲ್ಲ. ಒಬ್ಬ ಡೈಯರ್ 4 ಡೈ 3 ಡೈ ಮಾಡಬೇಕಿತ್ತು. ಆದರೆ ನಾನು ಹೋದರೆ ಸುಮಾರು 10 ಡೈ ಮಾಡೋದು ಉಂಟು ಅಲ್ಲಿ. ಯಾಕೆಂದರೆ ಬೆಳಿಗ್ಗೆ 8 ಗಂಟೆ ಶುರು ಮಾಡಿದರೆ 4 ಗಂಟೆ ತನಕ ಸಂಜೆ ತನಕ ಹುಡುಕ್ತೇನೆ. ಯಾಕೆಂದರೆ ಬರ್ತದೆ ಎಲ್ಲಿ ಉಂಟಂತ ಕೆಲವರಿಗೆ ಗೊತ್ತಿರೋದಿಲ್ಲ, ಯಾವ ಜಾಗದಲ್ಲಿ ಬಿದ್ದಂಥ ಒಂದು ಕುರುಹು ಇರುವುದಿಲ್ಲ. ಆದ್ದರಿಂದ ಅಲ್ಲಿ ತುಂಬ ಹುಡುಕಬೇಕಾಗ್ತದೆ. ಅಂಥ ಜಾಗದಲ್ಲಿ ಹುಡುಕುವಾಗ ತುಂಬ ನನಗೆ ಒಳಗಡೆ ಇರುವ ಕಿರುನಾಲಿಗೆ ಅದು ಕೋಲ್ಡ್ ಇನ್ಫೆಕ್ಷನ್ ಆಗಿ ದಪ್ಪ ಆಗ್ತದೆ. ಹಾಗೂ ತುಂಬ ಕಷ್ಟ ಆಗ್ತದೆ. ಅದರಿಂದ ಕೆಲವು ಮೇಲೆ ಬಂದು ಮರುದಿವಸ ತೆಗೆದದ್ದು ಉಂಟು. ಈಗ ನೀವು ಹೇಳಿದಾಗೆ ಟೆಕ್ನಾಲಜಿಗಳು ಬಂದಿದೆ, ಒಂದಷ್ಟು ನಿಮಗೂ ಅದರಿಂದ ಉಪಯೋಗ ಆಗ್ಬೋದು. ಹೌದು. ಅಂಥದ್ದೇನಾದರೂ ಫೆಸಿಲಿಟೀಸ್ ನಿಮಗೆ ಸಿಗ್ತಾ ಇದೆಯಾ? ಈಗ ಡೇಂಜರ್ ಆಪ್ರೇಷನ್ಗಳಿಗೆ ಅಂತ ಹೋದಾಗ ನಿಮ್ಮ ಸೆಕ್ಯೂರಿಟಿ ಬಗ್ಗೆನೂ ಯೋಚನೆ ಮಾಡ್ತಾರಾ? ಖಂಡಿತವಾಗಿ ನೀವು ಹೇಳಿದಂಗೆ ಮೊನ್ನೆ ನಮ್ಮ ಶಿರಡಿಯಲ್ಲಿ ಅಂಕೋಲದಲ್ಲಿ 11 ಜನ ನೀರಿಗೆ ಬಿದ್ದು ಮೃತಪಟ್ಟರು. ಅದರಲ್ಲಿ ಸಹ ಕೇರಳದ ಅರ್ಜುನ್ ಶಿರೂರು ಹೌದು, ಶಿರೂರು ಗುಡ್ಡ ಕುಸಿತದಲ್ಲಿ ಅರ್ಜುನ್ ಅವರ ಮೃತದೇಹ ಸಿಗದೆ ಕೇರಳದಲ್ಲಿ ಎಲ್ಲರೂ ಸಹ ಆಳ್ತಾ ಇದ್ದಾರೆ. ಒಂದು ಮೃತದೇಹ ತೆಗಿಬೇಕು, ಅವನು ಜೀವಂತವಾಗಿದ್ದಾನೆ, ಅವನನ್ನು ಬಚಾವ್ ಮಾಡಬೇಕಂತ. ಆವಾಗ ಅಲ್ಲಿಗೆ ಸುಮಾರು ನಮ್ಮ ನೇವಿ ಪಡೆ ಆಗಲಿ, ಆರ್ಮಿ ಆಗಲಿ, NDRF, STRF ಮತ್ತು ನಮ್ಮ ಫೈರ್ ಬ್ರಿಗೇಡ್ನವರು, ಸ್ಥಳೀಯರು ಎಲ್ಲರೂ ಹುಡುಕಾಡಿದ್ದಾರೆ. 10 ದಿನ ಹುಡುಕಾಡಿದ್ದಾರೆ. 10 ದಿವಸ ಹುಡುಕಾಡಿ ಅಲ್ಲಿ ಅವರಿಗೆ ಏನೂ ಸಿಕ್ಕಿಲ್ಲ. ಯಾಕೆಂದರೆ ಅಲ್ಲಿ ನೀರಲ್ಲಿ ಇಳಲಿಕ್ಕೆ ಕೇಳಲಿಲ್ಲ ಅವರು. ಯಾಕೆಂದರೆ 1-2 ದಿವಸದಲ್ಲಿ ಸ್ವಲ್ಪ ನೀರು ಕಮ್ಮಿ ಇತ್ತು, ಆವಾಗಾದರೆ ಇಳಿಬೋದಿತ್ತು. ಇಳಿಲಿಲ್ಲ. 10 ದಿನದ ಮೇಲೆ ನನಗೆ ಕುಶಾಲನಗರ ಬಂದಿದ್ದೆ ನಾನು ಒಂದು ಬಾಡಿ ತೆಗಿಲಿಕ್ಕೆ. ಕುಶಾಲನಗರ ತೆಗೆಯುವಾಗ ನನಗೆ ಅಲ್ಲಿನ SP ಮತ್ತು DSP ಸರ್ ಫೋನ್ ಮಾಡ್ತಾರೆ, ಜಿಲ್ಲಾಡಳಿತದಿಂದ ನಿಮಗೆ ಕರೆ ಬಂದಿದೆ, ಬರಬೇಕು, ಏನಾದರೂ ಮಾಡಿ ಇಲ್ಲಿಂದು ನೀರಿಗೆ ಬಿದ್ದವರು ತೆಗಿಬೇಕಂತೇಳಿ. ಆಯಿತು, ನಾನು ಇಲ್ಲಿಂದು ಮೃತದೇಹ ತೆಗೆದೆ, ಸೀದಾ ರಾತ್ರಿ ಅಲ್ಲಿ ಹೋಗಿದೆ ನಮ್ಮ ಟೀಮ್ ಒಟ್ಟಿಗೆ. ಆಲ್ರೆಡಿ 10 ದಿನ ಆಗಿತ್ತು. 10 ದಿನ 11 ದಿನ ಅಲ್ಲಿ ಹೋದೆ. ಅಲ್ಲಿ ಹೋಗಿ ನೀರಿನ ರಭಸೆಲ್ಲ ನೋಡಿದೆ, ಮಾಡ್ಬೋದು ಕೆಲಸ ಅಂತ ನನಗೆ ಒಂದು ಮನದರಿಕೆ ಆಯಿತು. ಯಾಕೆಂದರೆ ಇಂಥ ಒಂದು ಸಿಚುವೇಶನ್ ತುಂಬ ಕಡೆ ಮಾಡಿದ್ದೀನಿ. ಯಾಕೆ ನೀರಿನ ಒತ್ತಡ ಅಡಿಯಲ್ಲಿರುವಾಗ. ಆದರೆ ಅಲ್ಲಿನ ಕಲರ್ ಮಾತ್ರ ಚೇಂಜ್ ಆಗಿದೆ, ಕೆಂಪು ಮಿಶ್ರಿತ ನೀರು. ಯಾಕೆಂದರೆ ಮೇಲೆ ಗುಡ್ಡ ಜರ್ದಿ ಹೇಗೆ ಬೀಳ್ತದೆ, ಎಲ್ಲ ಕೆಂಪಾಗಿ ಹೋಗಿ ಕೆಸರು ಮಿಶ್ರಿತ. ಕೆಳಗೆ ಹೋಗುವಾಗ ತುಂಬ ಕಷ್ಟ. ಆವಾಗ ನನಗೆ ಅಲ್ಲಿ ಮೊದಲನಾಗಿ ಕೇಳಿದರು, ನೀವು ರೈಟಿಂಗಲ್ಲಿ ಬರೆದು ಕೊಡಬೇಕಂತ ಹೇಳಿದರು. ಏನಂತ? ನಿಮ್ಮ ಜೀವಕ್ಕೆ ಕೆಳಗೆ ಹೋದರೆ ನೀವೇ ಹೊಣೆ ಅಂತ, ರೆಸ್ಪಾನ್ಸಿಬಲ್ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದರು. ಅಲ್ಲ, ನಿಮ್ಮನ್ನು ಕಾರ್ಯಾಚರಣೆಗೆ ಬಳಸ್ಕೊತಿದ್ದಾರೆ.
ಆದ್ರೆ ನಿಮ್ಮ ಜೀವಕ್ಕೆ ನೀವು ಮಾತ್ರ ಹೊಣೆ ಅಂತ ನಿಮ್ಮ ಹತ್ರ ಸೈನ್ ಹಾಕ್ಸ್ಕೊಂಡ್ರಾ? ಹೌದು. ಅದು ನನಗೆ ಬೇಸರನೇ ಆಯಿತು. ಯಾಕೆಂದರೆ ಇಷ್ಟರ ತನಕ ತುಂಬ ಕಡೆ ಹೋಗಿದ್ದೀನಿ. ಯಾರು ಸಹ ಕೇಳಿ ಆದರೆ ಅವ್ರು ಹೇಳಿದ್ರಂತ ನಾನು ಬರ್ಕೊಡ್ಲಿಕ್ಕೆ ಒಂದೇ ಒಂದು ಕಾರಣ. 3 ಜನ ನೀರಲ್ಲಿದ್ದಾರೆ. ಆ 3 ಜನ ಮನೆಯವರು 10, 12 ದಿವಸ ಅನ್ನ ನೀರು ಬಿಟ್ಟು ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರ ಮುಖ ನೋಡಿ ಆ ಅರ್ಜುನ್ನ ಮನೆ ಆಗಿರ್ಬೋದು, ಅಲ್ಲಿ ಲೋಕೇಶನ ಮನೆ ಆಗಿರ್ಬೋದು, ಜಗನ್ನಾಥ್‌ನವರ ಮನೆ ಆಗಿರ್ಬೋದು, ಎಲ್ರೂ ಅಳ್ತಾ ಇದ್ದಾರೆ. ಹ್ಮ್. ಅವರ ಮನೆಗೊಂದು ಅವರ ಒಂದು ವ್ರತ ತೆಗೆದು ಅವ್ರದಕ್ಕೊಂದು ಸದ್ಗತಿ ಆಗಬೇಕಂತ ನಾನು ಬರೆದೆ, ಸೈನ್ ಹಾಕಿ ನನ್ನ ಟೀಮಿನ ಸಮೇತ ನಾನು ಹೋಗಿ ನೀರಿಗಿಳಿದೆ. ಅವ್ರು ತೋರಿಸಿದ್ದು 4 ಪಾಯಿಂಟ್. ಹ್ಮ್. 4 ಪಾಯಿಂಟಲ್ಲೂ ಸಹ 3 ಪಾಯಿಂಟನ್ನು ನಾನು ಕೆಳಗಡೆ ಹೋಗಬೇಕಾದ್ರೆ 5 ಹ್ಯಾಂಗರ್ ಹಾಕಿದ್ದೀನಿ. ಹ್ಮ್. 5 ಹ್ಯಾಂಗರ್ ಯಾಕೆ ಹಾಕಬೇಕಾದ್ರೆ ಹ್ಯಾಂಗರ್ ಕೆಳಗೆ ಹಾಕಿದರೆ ಮಾತ್ರ ನಾನು ನೀರಿನ ರಭಸದಿಂದ ಹೋಗ್ಲಿಕ್ಕೆ ಆಗ್ತದೆ. ಹ್ಮ್. ಯು ಟೈಪಲ್ಲಿ ಹಾಕಿದ್ದೀನಿ. ಯು ಟೈಪ್ ಅಂದರೆ ಇಲ್ಲಿಂದ ಕೆಳಗಡೆ ಒಂದು ಹ್ಯಾಂಗರ್ ಹಾಕ್ತೇನೆ. ಕೆಳಗಡೆ ಒಂದು 20 ಅಡಿಯಲ್ಲಿ, 20 ಅಡಿಯಿಂದ ಮತ್ತೆ ಒಂದು 20 ಅಡಿಗೆ ಒಂದು ಮತ್ತೊಂದು ಹ್ಯಾಂಗರ್ ಹಾಕ್ತೇನೆ. ಮತ್ತೆ ಮೇಲಕ್ಕೆ. ಅಲ್ಲಿಂದ ಮತ್ತೊಂದು ಪಾಯಿಂಟಿಗೆ 20 ಅಡಿ ಹಾಗೆ ಆಗ್ತಾ ಅವರ 3 ಪಾಯಿಂಟಿಗೆ ಸಹ ಹ್ಯಾಂಗರ್ ಹಾಕ್ಕೊಂಡು ಅಲ್ಲಿಂದ ಬಳಸ್ಕೊಂಡು ಅಡಿಯಿಂದ ಹೋಗ್ತೀನಿ. ಯಾಕೆಂದರೆ ನಾನು ಹಗ್ಗ ಒಂದು ಹಗ್ಗ ನಾನು ಸೊಂಟದಲ್ಲಿ ಇರ್ತದೆ, ಮೇಲ್ಗಡೆ ಸಿಗ್ನಲ್ ಕೊಡ್ತೀನಿ. ಮತ್ತೊಂದು ಹಗ್ಗ ಆ ಅಡಿ ಭಾಗದ ಹಗ್ಗ ಇಟ್ಕೊಂಡು ಒಂದು ಕೈಯಲ್ಲಿ ಹೋಗ್ತೀನಿ. ಯಾಕೆಂದರೆ ಒಂದು ಕೈಯಲ್ಲಿ ನನ್ನ ಹತ್ರ ರಾಡ್ ಇರ್ತದೆ. ಯಾಕೆಂದರೆ ಕೆಳಗಡೆ ಏನಾದರೂ ತಾಗ್ತದಂತ. ಆದರೆ ನೀರು ಅಡಿಯಲ್ಲಿ ಝೀರೋ ಅಂದರೆ ಫುಲ್ ಕತ್ತಲೆ ಆಗಿರ್ತದೆ. ಕೆಳಗಡೆ ಎಷ್ಟು ಅಡಿ ಹೋಗ್ತದೆ ಅಂತ ನಮ್ಗೆ ಅಂದಾಜಾಗಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ಇದರಲ್ಲಿ ಪಾಯಿಂಟಲ್ಲಿ ನೋಡಲಿಕ್ಕೆ, ಯಾಕೆಂದರೆ ಟಾರ್ಚ್ ಹಾಕಿದರೆ ತೋರಲ್ಲ. ನಾವೊಂದು ಕತ್ತಲೆ ಒಂದು ಪಾತಾಳಕ್ಕೆ ಹೋಗ್ತೇವಲ್ಲ, ಆ ಥರ ನೀರು ಅಡಿಗೆ ಹೋಗ್ದ ಒಂದು ಇದಾಗ್ತದೆ. ಕೆಳಗೆ ಹೋಗುವಾಗ ಅದು ಅಡಿಯಲ್ಲಿ ಅಲ್ಲಿ ಏನು ಬಿದ್ದಿದೆ, ಸ್ಫೋಟ ಆಗಿದೆ ಅಂತ ಹೇಳ್ತಾರಲ್ಲ, ಆ ಥರ ಕೆಳಗಡೆ ತಗಡು ಸೀಟಾಗಲಿ, ಆಲದ ಮರ ಆಗಲಿ, ಮತ್ತು ಮರದ ತುಂಡು, ಚುಂಪಾದ ವಸ್ತುಗಳು ತುಂಬ ಸಿಕ್ಕಿದೆ. ನಾನು ಆವಾಗ ಕಣ್ಣಲ್ಲಿ ರೋಡಲ್ಲಿ ಈ ಕುರುಡ ಕಣ್ಣು ಕಾಣದವರು ಹೇಗೆ ಕೋಲಿಟ್ಕೊಂಡು ಹೋಗ್ತಾರೆ, ಅದೇ ರೀತಿ ಅಡಿಯಲ್ಲಿ ನಾನು ನೋಡ್ತಾ ಹೋಗ್ತೀನಿ ಏನಿದೆ ಅಂತ. ಯಾಕೆಂದರೆ ಸುಮಾರು 3 ಪಾಯಿಂಟ್ ನಾನು ಕೂಲಂಕಷವಾಗಿ ಚೆಕ್ ಮಾಡಿದ್ದೀನಿ, ಅಲ್ಲಿ ಏನೂ ಸಿಕ್ಕಿಲ್ಲ. ಮರುದಿವಸ 4ನೇ ಪಾಯಿಂಟಿಗೆ ಹೋಗಬೇಕಿತ್ತು. ಅದು ತುಂಬ ಟಫ್ ಆಗಿತ್ತು. ಯಾಕೆಂದರೆ ಅಲ್ಲಿ ನೀರಿನ ಸೆಳೆತ ಒಂದು ಹೇಗಿದೆ ಅಂದರೆ 200 ಸ್ಪೀಡಲ್ಲಿ ಕಾರ್ ಹೇಗೆ ಹೋಗ್ತದೆ ಅಷ್ಟು ಫೋರ್ಸಲ್ಲಿ ನೀರು ಹರಿತಾ ಇದೆ. ನಾನು ಪಾಯಿಂಟ್ಗೆ ಒಂದು 5 ಹ್ಯಾಂಕರ್ ಹಾಕಿದ್ದೇನೆ. 3 ಹ್ಯಾಂಕರ್ ಹತ್ರ ಅಡಿಯಿಂದ ಹೋಗಿದ್ದೇನೆ. 3 ಹ್ಯಾಂಕರ್ ಹತ್ರ ಅಡಿಯಿಂದ ಹೋದಾಗ ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಸ್ಪೀಡಲ್ಲಿದೆ. ಯಾಕೆ ನಾನು ಒಂದು ಫುಲ್ಲು ಫ್ಲೋಟ್ ಆಗಿದ್ದೇನೆ. ಕೈ ಬಿಟ್ಟರೆ ನಾನು ಯಾವುದಾದ್ರೂ ಮುಂಚಾದ ಒಂದು ಮರಕ್ಕೆ ಅಥವಾ ಕಂಬಿಗೆ ತಗಡಿಗೆ ತಾಗ್ತದೆ, ಆ ಥರ ಇದೆ ಅಡಿಯಲ್ಲಿ. ಅಡಿಗೆ ಹೋಗಿ ನೋಡುವಾಗ ನನಗೆ ಕೈ ಬಿಡಬೇಕು. ಕೈ ಬಿಡದಿದ್ದರೆ ನಾನು ಮೇಲೆ ಬರಲಿಕ್ಕಾಗಲ್ಲ. ಎರಡನೇದಾಗಿ ನನ್ನ ಸೊಂಟದಲ್ಲಿ ಸುಮಾರು ಒಂದು 10ರಿಂದ 15 kg ವೆಯ್ಟ್ ಉಂಟು, ಸಿಲಿಂಡ್ರ್ ಉಂಟು, ಮತ್ತು ಶೂ ಹಾಕ್ಕೊಂಡಿದ್ದೀನಿ. ಫ್ರಿಲ್ಸ್ ಹಾಕಿಲ್ಲ. ಆದ್ದರಿಂದ ಕೆಳಗಡೆ, ಯಾಕೆಂದರೆ ಕೆಳಗಡೆ ಏನು ತಾಗಿದರೆ ಶೂಗೆ ತಾಗ್ತದೆ. ಮೇಗೆ 2 ಸಲ ತಗಡು ಸಿಟ್ಟು ತಾಗಿದೆ. ಒಂದು ವೇಳೆ ಕೈ ಬಿಟ್ಟ ರಭಸಕ್ಕೆ ಎಲ್ಲ ತಗಡಿಗೆ ಸಿಕ್ಕಿದರೆ ನನ್ನ 2 ತುಂಡಾಗಿ ಹೋಗ್ತದೆ. ಅಷ್ಟು ಸ್ಪೀಡಲ್ಲಿ ಹೋಗ್ತದೆ. ನಾನು ದೇವರನ್ನೆಲ್ಲ ನೆನೆಸ್ಕೊಂಡೆ, ಎಲ್ಲ ಜನರ ಆಶೀರ್ವಾದ ಪಡ್ಕೊಂಡು, ಅವರು ನನ್ನ ಖಂಡಿತವಾಗಿ ಅವರ ಆಶೀರ್ವಾದ ಇದೆ ಅಂತ ನೀರಾಳಕ್ಕೆ ಮರುದಿವಸ ಇಳಿದೆ. ಆದರೆ ನಾನು ಸುಮಾರು 300 ಅಡಿ ಹೋಗಿದ್ದೇನೆ. 300 ಅಡಿ ಹೋಗುವಾಗ ನೀರಿನ ರಭಸ ತುಂಬ ಇತ್ತು. ನನ್ನ ಕೈ ಬಿಡಲೇಬೇಕಾಯಿತು ಅಲ್ಲಿ. ಯಾಕೆಂದರೆ ವಾಪಸ್ ಎಳಿದರೆ ಅವ್ರಿಗೆ ಬರೋದಿಲ್ಲ. ಯಾಕೆಂದರೆ ಅಷ್ಟು ಪ್ರೆಷರ್ಲಿ ಎಳಲಿಕ್ಕಾಗಲ್ಲ. ನನಗೆ ಮುಂದೆ ಹೋಗಲಿಕ್ಕೆ ಅದೂ ಆಗೋದಿಲ್ಲ. ನಾನು ಒಂದು ಕೈ ಬಿಡಲೇಬೇಕು. ಯಾಕೆಂದರೆ ಒಂದು ಮೇಲೆ ಬರಬೇಕು, ಇಲ್ಲಾಂದರೆ ಎಲ್ಲಾದರೂ ತಾಗಬೇಕು. ಕೊನೆಯ ಬಾರಿಗೆ ನಾನು ನನ್ನ ಸೊಂಟದಲ್ಲಿದ್ದ ಹಗ್ಗ ಬಿಟ್ಟೆ, ಅವರಿಗೆ ವಾಪಸ್ ಎಳಿದೆ ಅಂತ ಕೈ ಬಿಟ್ಟೆ. 100ರಿಂದ 150 ಮೀಟರ್ ಅಡಿಭಾಗದಲ್ಲೇ ತಾಗ್ತಾ ಹೋಗ್ಕೊಂಡು ನನ್ನ ಕಣ್ಣಿಗೆ, ಬಾಯಿಗೆ ಎಲ್ಲ ತಾಗ್ತಾ ಉಂಟು. ನಾನು ಮುಂದೆ ಏನಾದರೂ ಒಂದು ಮರಕ್ಕೆ ಸಿಕ್ಕಾಕೊಳ್ತಂತ ಖಂಡಿತ ಗೊತ್ತಾಯಿತು ನನಗೆ. ಕೊನೆಯದಾಗಿ ನನಗೆ ಒಂದು ಅದರಲ್ಲಿ ಲೈಫ್ ಜಾಕೆಟ್ ಥರ ವಿಮಾನ ಎಲ್ಲಾದರೂ ಸ್ಫೋಟ ಆಗದಾದರೆ ಲೈಫ್ ಜಾಕೆಟ್ ಅಂತ ಇರ್ತದೆ, ಪ್ಯಾರಾಜೆಟ್. ಆ ಬಟನ್ ಒತ್ತಿದ್ರೆ ಪೈಲಟ್ ಮೇಲೆ ಹೋಗಿಬಿಡ್ತಾನೆ, ಹಾರಿಬಿಡ್ತಾನೆ. ಅದೇ ಥರ ನಮ್ಮದ್ರಲ್ಲಿ ಸಹ BCDಯಲ್ಲಿ ಒಂದು ಗಾಳಿ ತುಂಬ ಒಂದು ಯಂತ್ರ ಇದೆ. ಆ ಬಟನ್ ಒತ್ತಿದರೆ BCD ಫುಲ್ಲು ಗಾಳಿ ತುಂಬ್ತದೆ. ಕೆಳಗಡೆ ನನ್ನ ಸೊಂಟದಲ್ಲಿ ಒಂದು ಫುಲ್ಲು ಸೀಸ ಹಾಕಿದೆ 15 kg. ಅದು ಬಿಟ್ಟರೆ ಮತ್ತು ನನ್ನ ಹತ್ರ ಅದು 15,000 ತಗೊಳ್ಳೋ ಶಕ್ತಿ ನನಗೆ ಕಷ್ಟ ಆಗ್ತದೆ. ಅದು ಹೋಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಕೊನೆ ಬಾರಿಗೆ ಅದು ಬಿಡಲಿಲ್ಲ. BCDಯನ್ನು ಓಪನ್ ಮಾಡಿದೆ. ಸುಮಾರು 150ರಿಂದ 200 ಮೀಟರ್ ನೀರು ಅಡಿಭಾಗದಲ್ಲೇ ಹೋಗಿ ಮೇಲೆ ಬಂದುಬಿಟ್ಟೆ. ಆವಾಗ ನನಗೆ ಗೊತ್ತಾಯ್ತು ಮೇಲೆ ಬರ್ತೀನಿ, ಒಂದು ಛಲ ಇದೆ, ಮೇಲೆ ಬಂದೆ. ಆವಾಗ ಮಾತ್ರ ನಾನು ಪ್ರತಿಯೊಂದು ನನ್ನ ಮನೆಯವರೆಲ್ಲ ನೆನೆಸ್ಕೊಂಡಿದ್ದೆ, ನಂದು ಆಯಿತು ಕತೆ. ಯಾಕೆಂದರೆ ಕೆಳಗಡೆ ಚೂಂಪಾದ ವಸ್ತುಗಳಿದೆ, ಮರ ಇದೆ. ಆ ಮರಕ್ಕೆಲ್ಲ ಸಿಕ್ಕಿದ್ರೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಮೃತದೇಹಗಳನ್ನು ಹುಡ್ಕೋದಕ್ಕೆ ಹೋಗಿ ವಾಪಸ್ ಬರದೇ ಇರೋ ಸಾಧ್ಯತೆಗಳು ಇರುತ್ತೆ. ಅದನ್ನೆಲ್ಲ ನಿಭಾಯಿಸಿ ಇದುವರೆಗೂ ಯಶಸ್ವಿಯಾಗಿದ್ದೀರಾ ಪ್ರತಿ ಕಾರ್ಯಾಚರಣೆಯಲ್ಲೂ. ಖಂಡಿತವಾಗಿ ತುಂಬ ಕಡೆ ಸಹ ನಾನು ಎಲ್ಲೂ ಹೋದ್ರೆ ಸಹ
5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಸಿಗ್ತದೆ. ಹ್ಮ್ ಎಷ್ಟೋ ಒಂದು ರಾತ್ರಿ ನಮ್ಮ ತೀರ್ಥಹಳ್ಳಿ ಸಹ 2 ಜನ ನಮ್ಮ ಬೆಂಗಳೂರಿನ ಹುಡುಗರು ಬಂದಿದ್ದರು. ರಾತ್ರಿ 12 ಗಂಟೆಗೆ ಹೋಗಿ ಅಲ್ಲಿ ಗೊತ್ತಿಲ್ಲದ ಜಾಗ ಸಹ ಮೃತದೇಹ ಸಿಕ್ಕಿದೆ. ಹ್ಮ್ ಖಾಲಿ ಜನದಲ್ಲಿ ನಾನು ಜಾಸ್ತಿ ಮುಟ್ಟೋದು. ಕೈಗೆ ಏನು ಹಾಕ್ಕೊಳ್ಳೋದಿಲ್ಲ. ಈ ನೀರು ಅಡಿಗೆ ಹೋದರೆ ಇದು ಮರ, ಇದು ಕಲ್ಲು, ಇದು ಮನುಷ್ಯನ ಮೃತದೇಹ ಅಂತ ಆವಾಗ ಗೊತ್ತಾಗೋದು. ಅದರಿಂದ ನಾನು ಸುಮಾರು ಕರ್ನಾಟಕದ ವಿವಿಧ ಭಾಗಗಳಿಗೆ ಹೋಗಿ ಹ್ಮ್ 1000ಕ್ಕೂ ಮಿಗಿಲಾಗಿ ಮೃತದೇಹ ಸಿಗಬೇಕಾದ್ರೆ ನಾನು ಮೊದಲನೇದಾಗಿ ನಮ್ಮ ಸಮಸ್ತ ಜನಗಳ ಆಶೀರ್ವಾದದಿಂದ ಹೇಳ್ತೀನಿ ನಾನು. ಗ್ರೇಟ್ ಸರ್. ನಿಜವಾಗ್ಲೂ ಜನರ ಆಶೀರ್ವಾದ ಇದೆ, ಮತ್ತೆ ನೀವು ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಹೆಮ್ಮೆ ಕೂಡ ಇದೆ. ಈಗ ಶಿರೂರಿನ ವಿಚಾರನೆ ಮತ್ತಿನ್ನು 3 ಮೃತದೇಹಗಳು ಸಿಗ್ಬೇಕಿದೆ ಅಲ್ಲ? ಖಂಡಿತವಾಗಿಯೂ. ಹಾ. ಮತ್ತೆ ಈಗ ಕಾರ್ಯಾಚರಣೆಗೆ ಸಿದ್ಧ ಆಗಿದ್ದೀರಾ ನೀವು? ಆ ಹೌದೌದು. ಕುಟುಂಬದವ್ರನ್ನೆಲ್ಲ ಮಾತಾಡ್ಸಿದ್ಮೇಲೆ ಖಂಡಿತವೇ ಸರ್. ಅವ್ರ ದುಃಖ ನೋಡಿ ಮತ್ತೆ ನೀವು ಹೇಗಾದ್ರೂ ಮೃತದೇಹ ಹುಡುಕ್ಬೇಕು ಅಂತ ಅನ್ಸಿದೆ ನಿಮ್ಗೆ. ಸೊ ಈಗ ನೆಕ್ಸ್ಟ್ ಕಾರ್ಯಾಚರಣೆ ಎಲ್ಲಿಂದ ಹೇಗೆ? ಈಗ ನಿನ್ನೆ ಕೂಡ ಹೋಗಿದ್ದೀನಿ. ಹ್ಮ್ ನಿನ್ನೆ ಕೂಡ ಹೋಗಿದೆ ಅಂದರೆ ಅಲ್ಲಿ ನೀರಿನ ಚಲನೆ, ಕರೆಂಟ್, ಪ್ರೆಷರ್, ಒಳಹರಿವು ಎಷ್ಟು ಉಂಟು ಅಂತ ಹೇಳಿ ನಿನ್ನೆ ಮತ್ತೆ ಹೋಗಿದ್ದೀನಿ. ಹ್ಮ್ ನಿನ್ನೆ ಹೋಗಿ ನೀರು ನೋಡುವಾಗ ತುಂಬ ಪ್ರೆಷರಲ್ಲಿದೆ, ಕಮ್ಮಿ ಆಗಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಹೋಗುವಾಗ ಮುಂಚೆನೇ ನಮ್ಮ ಒಂದು ಗೊತ್ತಿದ್ದ ಒಳ್ಳೆ ಗುರುಗಳಿಂದ ಕೊಲ್ಲೂರು ಕೊಡಚಾದ್ರಿಗೆ ಒಂದು ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಹೇಳಿದೆ. ಹ್ಮ್ ಆವಾಗ ಯಾಕೆಂದರೆ ಅಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗಲಿ, ನಾವು ಹೋದ ಕೆಲಸ ಒಳ್ಳೆಯದಾಗಲಿ ಅಂತ. ಅವರು ಸಹ ನನಗೆ ಫೋನಲ್ಲಿ ಹೇಳಿದಾಗ ಕಾನ್ಫರೆನ್ಸ್ ಕಾಲ್ ಹಾಕಿ ಹೇಳಿದರು, ಒಂದು ಕೊಡಚಾದ್ರಿಲಿರುವ ಅಲ್ಲಿನ ಒಂದು ಪೂಜ್ಯರಿಗೆ ಈಶ್ವರವರು ಹೋಗ್ತಾ ಇದ್ದಾರೆ, ಆದಷ್ಟು ನೀರು ಬೇಕು, ಕಮ್ಮಿ ಆಗಲಿ, ಅವರ ಮೃತದೇಹ ಸಿಗಲಿ ಅಂತ ಒಂದು ವಿಶೇಷ ಪೂಜೆ ಮಾಡಿ ಅಂತ ನನಗೆ ನಮ್ಮ ಸ್ವಾಮೀಜಿ ಒಬ್ಬರಿಗೆ ಹೇಳಿದಾಗ ಅವರು ಹೇಳಿದರು. ಆಮೇಲೆ ನಾನು ನಮ್ಮ ಆಂಜನೇಯ ಸ್ವಾಮಿ ಅಲ್ಲಿಯ ಪ್ರಸಾದ ತಗೊಂಡು ಅಲ್ಲಿ ಹೋದೆ. ಹೋಗುವಾಗ ಮೊದಲನಾಗಿ ಅಲ್ಲಿನ ದೇವರಿಗೆ, ಗ್ರಾಮ ದೇವರಿಗೆ ಕೈ ಮುಗಿದು ಆ ನೀರಿಗೆ ಪ್ರಸಾದ ಹಾಕಿದ್ದೀನಿ. ಆಮೇಲೆ 2 ಮನೆಯವರು ನೊಂದಿದ್ದಾರೆ ಅಲ್ಲಿ. ಒಂದು ಲೋಕೇಶ್ ಮನೆಯವರು, ಮತ್ತೊಂದು ಜಗನ್ನಾಥ್ ಮನೆಯವರು. 2 ಮನೆಗೆ ಸಹ ಹೋಗಿ ಅವರಿಗೆ ಹೋಗಿ ಮೊದಲನಾಗಿ ಧೈರ್ಯ ತುಂಬಿಸ್ಬೇಕು. ಹ್ಮ್ ನಾನಿದ್ದೇನೆ, ನಿಮ್ಮಿಂದೆ ಸರ್ಕಾರ ಇದೆ, ಜಿಲ್ಲಾಡಳಿತ ಇದೆ, ಎಲ್ಲರೂ ಇದ್ದಾರೆ, ನೀವೇನು ಭಯಪಡಬೇಡಿ. ಆ ಕೆಳಗೆ ಬಿದ್ದವರ ಒಂದು ಮೃತದೇಹ ಖಂಡಿತವಾಗಿ ಹುಡುಕುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತೇನೆ ಅಂತ ಅವರಿಗೆ ಭರವಸೆ ಕೊಟ್ಟು ಅಲ್ಲಿಂದ ಮತ್ತೆ ಬಂದಿದ್ದೀನಿ. ಯಾಕೆಂದರೆ ಆ ಜಗನ್ನಾಥ ಮನೆಯವರು 2 ಜನ ಹೆಣ್ಣುಮಕ್ಕಳು ತುಂಬ ಅಳ್ತಾ ಇದ್ದಾರೆ. ನಾವು ಸಹ ನೀರಿಗೆ ಹೋಗಿ ಬೀಳ್ತೇವೆ. ಯಾಕೆಂದ್ರೆ ತಂದೆಯ ಮುಖ ನೋಡಿದೆ ಅವರು ಅಳ್ತಾ ಇದ್ದಾರೆ. 12 ದಿನ ಆಯಿತು, ಸಿಕ್ಕಿಲ್ಲ, ಊಟ ತಿಂಡಿ ಮಾಡಲ್ಲ. ಅವ್ರ ಕೊನೆಯ ಕ್ಷಣದಲ್ಲಿ ಅವರದ್ದು ಒಂದು ಬಟ್ಟೆ ಆದರೂ ತನ್ನಿ ಅಂತ ಹೇಳ್ತಾ ಇದ್ದಾರೆ ಅವರು. ಗ್ರೇಟ್. ಮತ್ತೆ ನೀವು ಕಾರ್ಯಾಚರಣೆ ಆರಂಭ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲ ಒಳ್ಳೇದಾಗಲಿ ಸರ್. ಈಗೆಲ್ಲ ಹೇಗಾಗ್ಬಿಟ್ಟಿದೆ ಜನ್ರೇಷನ್ನು ಅಂದರೆ 9 ರಿಂದ 6 ಕೆಲಸ ಮಾಡೋದೇ ಭಾಳ ಕಷ್ಟ ನಮಗೆ. ಹೌದೌದು. ಮುಗಿದೋಯ್ತು ಅಲ್ಲಿಗೆ ಜೀವನ, ಸಾಕಾಗಿದೆಯಪ್ಪ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅದ್ರ ಮಧ್ಯೆ ನೀವು ಪ್ರತಿ ಆಪ್ರೇಷನ್ಗೆ ಇಳಿಯೋವಾಗಲೂ ಜೀವದ ಹಂಗೆ ತೊರೆದು ಇನ್ನೊಂದು ಕುಟುಂಬಕ್ಕೆ ಒಳ್ಳೇದಾಗಲಿ, ಬದುಕಿ ಬಂದರೂ ಒಳ್ಳೆಯದು, ಇಲ್ಲಾಂದರೆ ಮೃತದೇಹ ಆದರೂ ತಲುಪಿಸೋಣ ಅಂತ ಪ್ರತಿ ಸಲ ಕಾರ್ಯಾಚರಣೆಗೆ ಇಳಿತೀರಾ. ನಿಮ್ಮ ಆ ಯೋಚನೆ ಬಗ್ಗೆ ಏನು ಹೇಳಬೇಕು ಅಂತ ಪದಗಳು ಸಿಗಲ್ಲ. ಕನ್ನಡಿಗರ ಪರವಾಗಿ ಮತ್ತೊಂದು ಸಲ ನಿಮಗೆ ಧನ್ಯವಾದ ಹೇಳ್ತೀನಿ. ಮುಂದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಇದೇ ರೀತಿ ಒಳ್ಳೆಯದಾಗಲಿ, ಆರ್ಥಿಕವಾಗಿ ನಿಮಗೂ ಇನ್ನಷ್ಟು ಒಳ್ಳೆಯದಾಗಲಿ, ನಿಮ್ಮಿಂದ ಇನ್ನೊಂದಷ್ಟು ಕುಟುಂಬಗಳಿಗೆ ಸಹಾಯ ಆಗೋ ಹಾಗಾಗಲಿ ಅಂತ ಹೇಳ್ತೀನಿ. ಕೊನೆಯದಾಗಿ ನೀವೇನಾದರೂ ಹೇಳೋದಿದ್ರೆ? ಅದಲ್ಲದೆ ನಾವು ಮತ್ತೊಂದು ಕೆಲಸ ಮಾಡ್ತಿದ್ದೇವೆ. ಏನಂದರೆ ತುಂಬ ಕಷ್ಟದಲ್ಲಿರ್ತಾರೆ. ಈಗ ಒಂದು ಹುಡುಗಿಗೆ 2 ಕಿಡ್ನಿ ಹೋಯಿತು. ಹ್ಮ್ ಕಿಡ್ನಿ ಹೋದಾಗ ಅವಳಿಗೆ ಒಂದು 20 ಲಕ್ಷ ರೂಪಾಯಿ ಖರ್ಚು ಬೇಕು. ಆವಾಗ ನಮಗೆ ಕರೆ ಬರ್ತದೆ. ಇದೇ ನಮ್ಮ ಧಾರೇಶ್ವರದಲ್ಲಿ ವಿಶಾಲ ಎಂಬ ಹುಡುಗಿಗೆ ಹ್ಮ್ ಅವ್ರಿಗೊಂದು 15 ಲಕ್ಷ ರೂಪಾಯಿ ಬೇಕಿತ್ತು. ನನಗೆ ಕಾಲ್ ಮಾಡಿದರು, ನಮ್ಮ ಮಗಳಿಗೆ 2 ಕಿಡ್ನಿ ಹೋಗಿದೆ, ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ? ಹ್ಮ್ ಆಗ ಕಿಡ್ನಿ ಕೊಡುವವರು ಇದ್ದಾರೆ ಕೇಳಿದೆ. ನಮ್ಮ ತಾಯಿ ಕೊಡ್ತಾರಾ ಅಂತ ಹೇಳಿದರು. ಸರಿ, ನಮ್ಮ ತಂಡ ಜೊತೆಗೆ ನಾನು ಅಲ್ಲಿ ಹೋದೆ. ಹೋಗಿ ಸ್ಥಳೀಯ ಗ್ರಾಮಸ್ಥರನ್ನೆಲ್ಲ ಕರೆದೆ. ಈ ಸಲ ನಮ್ಮದು ಒಂದು ವಾಟ್ಸಪ್ಪು ಮೊಬೈಲಲ್ಲಿ ಹಾಕ್ತೇನೆ, ಎಲ್ಲ ಕಡೆ ಕರ್ನಾಟಕ ಜನತೆಗೆ ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತೇಳಿ ವಾಟ್ಸಪ್ಪಲ್ಲಿ ಖಾಲಿ ಈ ಹುಡುಗಿಗೆ 2 ಕಿಡ್ನಿ ಹೋಗಿದೆ, ತಾಯಿ ತನ್ನ ಕಿಡ್ನಿಯನ್ನು ಕೊಡ್ತಾರೆ. ತಾಯಿ ಕೊಡುವುದಾದ್ರೆ ಒಂದು ಲೆಕ್ಕ ಹಾಕಿ, 18 ವರ್ಷ ಆ ಹುಡುಗಿಯನ್ನು ದೊಡ್ಡದು ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ಆ ಮಗು ಇನ್ನೆಲ್ಲೂ ಕೈ ಬಿಡ್ತಾ ಹೋಗ್ತದಂತೇಳಿ ತನ್ನ ಒಂದು ಭಾಗದ ಕಿಡ್ನಿ ಕೊಡುವಾಗ ಎಷ್ಟು ಇದಾಗ್ತದೆ. ಆ ಜನಗಳಿಗೆ, ನಮ್ಮ ಕರ್ನಾಟಕ ಜನತೆಗೆ ಎಲ್ಲ ನಾನೊಂದು ಇಂಥ ಒಂದು ಸಹಾಯ ಮಾಡಿ ಅಂತ ಹೇಳಿದ ತಕ್ಷಣ ಆ ಮನೆಯವರಿಗೆ 8 ದಿನದಲ್ಲಿ 20 ಲಕ್ಷ ರೂಪಾಯಿ ಬಂದಿದೆ. ಹ್ಮ್ ಆ 20 ಲಕ್ಷ ರೂಪಾಯಿಯಲ್ಲಿ ಆ ತಾಯಿ ತನ್ನ ಒಂದು ಕಿಡ್ನಿಯನ್ನು ಕೊಟ್ಟು ಆ ವಿಶಾಲ ಎಂಬ ಹುಡುಗಿ ಹುಷಾರಾಗಿ ಮತ್ತೆ ತಿರುಗಿ ಮನೆಗೆ ಹೋಗಿದ್ದಾರೆ. ಅದೇ ರೀತಿ ಸುಮಾರು ಇಂಥ ಕೇಸನ್ನು ನಾವು, ಇಂಥ ಜನಗಳು, ನಮ್ಮ ಕರ್ನಾಟಕದ ಜನತೆಗೆ ಆಶೀರ್ವಾದ ಫಲದಿಂದ ಇಂಥ ಕೇಸ್ಗಳು ತುಂಬ ಆಗಿದೆ. ಆದ್ದರಿಂದ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಎಷ್ಟೋ ಜೀವಗಳು ನಿಮ್ಮಿಂದ ಸಹ ಉಳಿದಿದೆ. ನಾನು ಇಂಥ ಕಷ್ಟಗಳಿಗೆ ಹೋದಾಗ
ಇನ್ನೂ ಸಹ ನೀವು ನನಗೆ ಸಹಕರಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಯಾಕೆಂದರೆ ನಾನು ನನಗೆ ಕೊಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ನಾನು ಯಾರಾದರೂ ಗೌರವಧನ ಕೊಟ್ಟರೂ ಸಹ ನಾನು ಆಂಬುಲೆನ್ಸ್‌ಗೋಸ್ಕರ ಯೂಸ್ ಮಾಡ್ತೀನಿ. ಯಾಕೆಂದರೆ 2 ಆಂಬುಲೆನ್ಸ್ ನಡೆಸೋದು ತುಂಬ ಕಷ್ಟ ಆಗ್ತದೆ. ಸರ್ಕಾರದಿಂದ ಏನೂ ಅನುದಾನ ನನಗೆ ಬರೋದಿಲ್ಲ. ಯಾಕೆಂದ್ರೆ ಸರ್ಕಾರ ಈಗ ನನಗೆ ಡೀಸೆಲ್ ವೆಚ್ಚ ಆಗಲಿ, ಮೇಂಟೆನೆನ್ಸ್ ಆಗಲಿ ಯಾವುದೂ ಕೊಡೋದಿಲ್ಲ. ಯಾಕೆ ನಾನು ಜನಗಳಿಗೆ ಎಲ್ಲ ಮಾಡೋದು ಉಚಿತವಾಗಿ. ಈಗ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ತಗೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಆಸ್ಪತ್ರೆಗೆ ಬರೋದೇ ನಾವು ಯಾರ ಹತ್ರನೂ ತಗೊಳ್ಬೇಡಿ ಅಂತ ಹೇಳಿದ್ದೀನಿ. ಆದ್ದರಿಂದ ನಮಗೆ ಕಷ್ಟ ಆದರೆ ನಾವು ದುಡಿದ್ರಲ್ಲಿ ಆಗ್ತೀನಿ ಅದಕ್ಕೆ. ಗ್ರೇಟ್ ಸರ್. ನಿಮಗಿರೋ ಸಮಾಜದ ಕಳಕಳಿ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಜೊತೆಗೆ ಕನ್ನಡಿಗರ ಆಶೀರ್ವಾದ ಮತ್ತು ಪ್ರೀತಿ ನಿಮ್ಮ ಮೇಲೆ ಸದಾ ಹೀಗೆ ಇರಲಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಧನ್ಯವಾದ. ಒಂದು ಮಾತು, ಅದರಲ್ಲೂ ಸಹ ಈಗ ನಾನು ಎಲ್ಲ ಯುವಜನತೆ ಈಗ ಯೂತ್‌ಗೆ ಒಂದು ಹೇಳ್ತಾ ಇದ್ದೀನಿ. ಏನಂದರೆ ಈಗ ಎಲ್ಲ ಕಡೆ ಸಹ ರೀಲ್ಸ್ ಮತ್ತು ಸೆಲ್ಫಿಯಲ್ಲಿ ತಮ್ಮ ಅಮೂಲ್ಯವಾದ ಪ್ರಾಣ ಹೋಗ್ತಿದೆ. ಮೋಜು ಮಸ್ತಿಗೆ ಅಂತೇಳಿ ತಮ್ಮ ಪ್ರಾಣ ಹೋಗ್ತಿದೆ. ಆದ್ದರಿಂದ ಎಲ್ಲ ತಾಯಂದಿರು ಸಹ ಗೊತ್ತಾಗೋದಿಲ್ಲ ಅವರಿಗೆ. ಮಕ್ಕಳೆಲ್ಲ ಹೋಗಿರ್ತಾರೆ, ಹೊರಗಡೆ ಹೋಗ್ತಾರೆ. ಈ ಸಮುದ್ರನಾಗಲಿ, ಸಮುದ್ರದಲ್ಲಿ ಅಲೆಗಳು ನೋಡುವಾಗ ಅವ್ರು ಮೈಮರಿತಾರೆ, ಗೊತ್ತೇ ಆಗಲ್ಲ. ಆ ಮೈಮರೆದ್ರಲ್ಲಿ ಆ ಸಮುದ್ರದಲ್ಲಿ ತಮ್ಮ ಜೀವ ಅಮೂಲ್ಯವಾದವುದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅವರಿಗೋಸ್ಕರ ಅವರ ಮನೆಯವರು ಕಾದಿರ್ತಾರೆ. ಹೆಂಡತಿ ಆಗಲಿ, ಮಕ್ಕಳೇ ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ, ಕಂದ ಮಗಳು ತಮ್ಮ ತಂದೆ, ಅಣ್ಣ, ತಮ್ಮ ಅಂತೇಳಿ ಬರ್ತಾರಂತ ಕಾಯ್ತಾರೆ. ಅದಕ್ಕೋಸ್ಕರ ಎಲ್ಲ ಹೇಳೋದು ಹುಡುಗರಿಗೆ ಎಲ್ರಿಗೂ ಸಹ ಹೇಳೋದು ಇಷ್ಟೇ, ತಮ್ಮ ಒಂದು ಅಮೂಲ್ಯವಾದ ಜೀವವನ್ನು ತೆಗೆದುಕೊಳ್ಬೇಡಿ. ಯಾಕೆಂದರೆ ರೀಲ್ಸ್ ಅಂತ ಹೇಳಿ ಮೋಜು ಮಸ್ತು ತಮ್ಮ ಕಾಲು ಜಾರಿ ಹೋದರೆ ತಮ್ಮ ಪ್ರಾಣ ಹೋಗ್ತದೆ. ಗಾಯ ಆದರೆ ಗುಣಪಡಿಸ್ಬೋದು, ಆದರೆ ಎಲ್ಲಿ ಸಹ ಸೆಲ್ಫಿ ರೀಲ್ಸ್ ಅಂತ ತಗೊಂಡು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತೆಗಿಬೇಡಿ ಅಂತ ನಿಮ್ಮ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಗ್ರೇಟ್ ಸರ್. ಅಂದರೆ ನಿಮ್ಮೊಂದು ಮೆಸೇಜು ಇವತ್ತಿನ ಜನ್ರೇಷನಿಗೆ ತಲುಪಿರುತ್ತೆ ಅಂತ ಅಂದ್ಕೊಳ್ಳೋಣ. ಮೆಸೇಜ್ ಅಂದರೆ ಒಂದು ರೀಲ್ಸ್‌ಗೋಸ್ಕರ ಅಥವಾ ಸೆಲ್ಫಿಗೋಸ್ಕರ ಜೀವ ಪಣಕ್ಕಿಟ್ಟು ಎಲ್ಲೆಲ್ಲೋ ಹೋಗಿ ಹುಚ್ಚಾಟಗಳು ಮಾಡಬೇಡಿ. ನಿಮ್ಮ ಕುಟುಂಬದವರು ಒಮ್ಮೆ ನೆನಪಿರಲಿ. ಅದಾದಮೇಲೆ ಅವ್ರ ಖಂಡಿತವಾಗಿ. ಜೀವ ಪಣಕ್ಕಿಟ್ಟು ನಿಮ್ಮನ್ನು ಉಳಿಸೋ ಪ್ರಯತ್ನಕ್ಕಿರೋ ಇಂಥವ್ರ ಬಗ್ಗೆನೂ ಕೂಡ ನಿಮಗೆ ಹೆಮ್ಮೆ ಮತ್ತು ಕಾಳಜಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಿಮ್ಮ ಇಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಅದಲ್ಲದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹ್ಮ್. ನಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ಮಾಡಿದೆ ಅಂತ ಹೇಳಿದರೆ, ಸಮಸ್ತ ಜನತೆಗೆ ನನ್ನ ನಂಬರ್ ಸಿಗೋದಿಲ್ಲ. ಯಾಕೆ ಎಲ್ಲ ತೊಂದರೆ ಆದರೆ ಸಹ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಈಶ್ವರ್ ಮಲ್ಪೆ ಅಂತ ಹೊಡೆದ್ರೆ ಸಾಕು, ನೀವು ಗೂಗಲ್ ಸರ್ಚ್ ಮಾಡಿದರೆ ಸಾಕು, ಖಂಡಿತವಾಗಿ ಆ ಜಾಗಕ್ಕೆ ಬಂದು ಏನಾದರೂ ತೊಂದರೆ ಆದರೂ ಸಹ ಖಂಡಿತವಾಗಿ ನಾವು ಬರ್ತೀವಿ. ಗ್ರೇಟ್. ಅದರಲ್ಲೂ ಸಹ ನನ್ನ ಮೊಬೈಲ್ 24 ಗಂಟೆ ಚಾಲಲ್ಲಿರ್ತದೆ. ಏನೇ ಕಷ್ಟ ಆಗಲಿ, ನೀರಿಗೆ ಬಿದ್ದಿರಲಿ ಅಥವಾ ಇಂಥ ಕಷ್ಟದಲ್ಲಿ ಸೇವ್ ಮಾಡೋದಾದರೆ ನಮ್ಮ ಯೂಟ್ಯೂಬಲ್ಲಿ ಈಶ್ವರ್ ಮಲ್ಪೆ ಅಂತ ಇದೆ, ಖಂಡಿತವಾಗಿ ಎಲ್ಲ ನೋಡಿ. ಸೊ ಹೀಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡೋದು ಬಹಳ ಸುಲಭ. ಲಕ್ಷಾಂತರ ಜನರ ಹತ್ರ ಈಗಾಗಲೇ ಅವ್ರ ನಂಬರ್ ಕೂಡ ಇದೆ. ಇನ್ನು ಬೇರೆ ಬೇರೆ ಹೇಗೆ ಅವರನ್ನು ಸಂಪರ್ಕಿಸಬಹುದು ಅಂತ ಕೂಡ ಹೇಳಿದ್ರು. ಇದಾಗಿತ್ತು ಈ ಕ್ಷಣದ ವಿಶೇಷ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.